ಸಹಸ್ರದ ದ್ವಾದಶಧಾತ ಅಂತ ಆಚಾರ್ಯರು ಹೇಳ್ತಾರೆ. ಒಟ್ಟು 1000, 24, 12, 101 ಟೋಟಲ್ 1130 ಚಿಲ್ಲರೆಗಳಷ್ಟು ವೇದ ಶಾಖೆಗಳನ್ನ ವೇದವ್ಯಾಸ ದೇವರು ಮುಖ್ಯವಾಗಿ ನಮಗೆ ಕೊಡ್ತಾರೆ. ಅಲ್ಲಿಂದ ಶಿಷ್ಯ ಪ್ರಶಿಷ್ಯ ಪರಂಪರೆಯಲ್ಲಿ ಆ ವೇದ ಶಾಖೆಗಳೆಲ್ಲ ಮುಂದುವರ್ಕೊಂಡು ಬಂತು. ಸರಿ, ಅಲ್ಲಿ ತನಕ ಏನಾಗಿತ್ತು, ವೇದಾರ್ಥವನ್ನ ಅನುಸಂಧಾನ ಮಾಡುವಂತಹ ವ್ಯವಸ್ಥೆ ಇತ್ತು. ಅಂದ್ರೆ ಜ್ಞಾನಿಗಳಿಗೆ ಒಂದು ವೇದ ಮಂತ್ರವನ್ನ ಓದ್ಬಿಟ್ರೆ ಗೊತ್ತಾಗ್ಬಿಡ್ತಾ ಇತ್ತು, ಅದರ ಅರ್ಥಗಳ ಜ್ಞಾನ ಆಗ್ತಾ ಇತ್ತು. ಆದರೆ ಗೌತಮರ ಶಾಪ ಬಂದ ಮೇಲೆ ಎಲ್ಲರ ಮನಸ್ಸು ಬುದ್ಧಿಶಕ್ತಿ ಕಡಿಮೆ ಆಗ್ತಾ ಬಂತು. ಕಡಿಮೆ ಆಗ್ತಾ ಬಂದದ್ದನ್ನು ನೋಡಿ ವೇದಾರ್ಥಗಳನ್ನ ನಿರ್ಣಯ ಮಾಡಕ್ಕೆ ಅಂತಲೇ ಒಂದು ಗ್ರಂಥ ಬೇಕು ಅನ್ನೋ ಅಪೇಕ್ಷೆ ಇತ್ತು. ವೇದ ಏನ್ ಹೇಳ್ತಾ ಇದೆ ಅನ್ನೋದನ್ನ ನಿರ್ಣಯ ಮಾಡಕ್ಕೆ ಅಂತಾನೆ ಒಂದು ಗ್ರಂಥ ಬೇಕಾಯ್ತು. ಅದಕ್ಕೋಸ್ಕರವಾಗಿಯೇ ವೇದವ್ಯಾಸ ದೇವರು ವೇದಾರ್ಥ ನಿರ್ಣಯಕ್ಕಾಗಿಯೇ ಬ್ರಹ್ಮಮೀಮಾಂಸಾ ಶಾಸ್ತ್ರ, ಇದನ್ನ ಪರವಿದ್ಯಾ ಅಂತ ಕರೀತಾರೆ, ಅಂತಹ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನ ರಚನೆ ಮಾಡಿಕೊಟ್ರು. ಆ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನೇ ನಾವೇನ್ ಕರಿತೇವೆ, ಶ್ರೀಮದ್ ಬ್ರಹ್ಮಸೂತ್ರಗಳು. ದೈವಿ ಮೀಮಾಂಸಾ, ಕರ್ಮಮೀಮಾಂಸಾ, ಬ್ರಹ್ಮಮೀಮಾಂಸಾ ಅಂತ 3 ಸೂತ್ರ ಗ್ರಂಥಗಳು. ಅದರ ಕರ್ಮಮೀಮಾಂಸಾ ಅಂದ್ರೆ ವೇದಗಳಲ್ಲಿ ಕರ್ಮಗಳು ಮಾಡಿ ಅಂತ ಹೇಳ್ತಾರೆ. ಆ ಕರ್ಮಗಳನ್ನ ಹೇಗೆ ಮಾಡೋದು ಅಂತ ಅನ್ನೋದನ್ನ ಪಾಠ ಮಾಡತಕ್ಕಂತಹ ಒಂದು ಮೀಮಾಂಸಾ ಯಾವುದದು, ಅದು ಕರ್ಮಮೀಮಾಂಸಾ. ಅಥಾತೋ ಧರ್ಮ ಜಿಜ್ಞಾಸಾ ಓಂ ಅಂತ ಆರಂಭ ಆಗುತ್ತೆ ಬ್ರಹ್ಮಸೂತ್ರ, ಅದು ಆ ಸೂತ್ರಗಳು. ಅದಾದ ಮೇಲೆ ದೈವಿ ಮೀಮಾಂಸಾ ಅಂತ, ದೇವತೆಗಳ ತಾರತಮ್ಯ, ದೇವತೆಗಳ ಸ್ವರೂಪ, ಅದೆಲ್ಲವನ್ನ ನಿರ್ಣಯ ಮಾಡುವಂತಹ ಗ್ರಂಥ. ಇವತ್ತು ನಮಗಿಲ್ಲ, ಸಿಕ್ಕಿಲ್ಲ ಅದು. ಎಲ್ಲವನ್ನ ಮಾಯಾವಾದಿಗಳೇ ಮೊದಲಾದಂತಹ ದುಷ್ಟರೆಲ್ಲ ಅದನ್ನ ಹಾಳು ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ಆರಂಭದ 2 ಸೂತ್ರಗಳನ್ನ ವೇದವ್ಯಾಸ ದೇವರು ಬರಕೊಟ್ಟು ಮಧ್ಯದ್ದನ್ನ ಶಿಷ್ಯರ ಕೈಯಲ್ಲಿ ಬರೆಸಿದ್ರು ಅಂತ ಆಚಾರ್ಯ ಹೇಳ್ತಾರೆ. ಆ ಇಡೀ ದೈವಿ ಮೀಮಾಂಸಾ ಸೂತ್ರದಲ್ಲಿ ಇವತ್ತು ನಮಗೆ ಸಿಗುವಂತಹ ಸೂತ್ರಗಳು 2. ಸ ವಿಷ್ಣುರಾಹಿ ಸ ಬ್ರಹ್ಮೇತ್ಯಾಚಕ್ಷತೆ ಅಂತ 2 ಸಿಗೋದು ನಮಗೆ. ಅದು ಶ್ರೀಮದಾಚಾರ್ಯರು ಕೊಟ್ಟಿದ್ದಕ್ಕೆ. ಆದ್ರಿಂದ ಶ್ರೀಮದಾಚಾರ್ಯರು ಕೊಟ್ಟಿರೋ ಅಂತ ಕಾರಣದಿಂದಲೇ ಒಪ್ಪೋದಿಲ್ಲ ಯಾರು ಅದನ್ನು. ನೀವೇ ಅದನ್ನು ಸೃಷ್ಟಿ ಮಾಡ್ಕೊಂಡಿದ್ದು, ಅವ್ರೊಪ್ಪಿ ನಮಗೇನಾಗ್ಬೇಕಾದಿಲ್ಲ. ಕೊನೇ 2 ಸೂತ್ರ ಸಿಗುತ್ತೆ ನಮಗೆ. ಸ ವಿಷ್ಣುರಾಹಿ ಸ ಬ್ರಹ್ಮೇತ್ಯಾಚಕ್ಷತೆ ಅನ್ನೋ 2 ಸೂತ್ರ ಸಿಗತ್ತೆ. ಅದಾದ್ಮೇಲೆ ಉಳಿದಿರುವಂಥದ್ದು ಬ್ರಹ್ಮಮೀಮಾಂಸಾ. ನೋಡಿ, ಆ ದೈವಿ ಮೀಮಾಂಸಾ ಸೂತ್ರದ ಕೊನೆಯ ಸೂತ್ರ ಯಾವುದು, ಸ ಬ್ರಹ್ಮೇತ್ಯಾಚಕ್ಷತೆ. ಯಾರು ಬ್ರಹ್ಮ ಅಂದ್ರೆ ಸ ವಿಷ್ಣುರಾಹಿ ಅಂತ ವಿಷ್ಣುವನ್ನೇ ಬ್ರಹ್ಮ ಅಂತ ಕರೆದು ದೈವಿ ಮೀಮಾಂಸಾ ಸೂತ್ರವನ್ನು ಕಂಪ್ಲೀಟ್ ಮಾಡ್ತಾರೆ. ಬ್ರಹ್ಮ ಮೀಮಾಂಸಾ ಸೂತ್ರ ಆರಂಭ ಆಗಬೇಕಾದ್ರೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಆರಂಭ ಆಗುತ್ತೆ. ಅಲ್ಲಿ ಬ್ರಹ್ಮ ಜಿಜ್ಞಾಸ ಅಂದ್ರೆ ಬ್ರಹ್ಮ ಯಾರು ಅನ್ನೋ ಪ್ರಶ್ನೆಗೆ ದೈವಿ ಮೀಮಾಂಸಾ ಸೂತ್ರದ ಕೊನೆಯ ಸೂತ್ರ ಉತ್ತರ ಕೊಟ್ಟಿದೆ. ಸ ವಿಷ್ಣುರಾಹಿ ಸ ಬ್ರಹ್ಮೇತ್ಯಾಚಕ್ಷತೆ. ಆದ್ದರಿಂದ ಆ ದೈವಿ ಮೀಮಾಂಸಾ ಸೂತ್ರವನ್ನ ನಾವು ಕಳ್ಕೊಂಡಿದ್ದೇವೆ. ಆದ್ದರಿಂದಲೇ ಇಷ್ಟು ಗಲಾಟೆ. ಬ್ರಹ್ಮ ಮೀಮಾಂಸಾ ಎನ್ನುವಲ್ಲಿ, ಬ್ರಹ್ಮ ಜಿಜ್ಞಾಸ ಅನ್ನುವಲ್ಲಿ ಜಿಜ್ಞಾಸೆ ಮಾಡಬೇಕು. ಯಾರ ಜಿಜ್ಞಾಸೆಯನ್ನ ಮಾಡಬೇಕು, ಬ್ರಹ್ಮ ಶಬ್ದ ವಾಚ್ಯನಾದವನು ಯಾರು ಅಂತ ಗಲಾಟೆ ಆಗ್ಲಿಕ್ಕೆ ಏನು ಮುಖ್ಯ ಕಾರಣ, ದೈವಿ ಮೀಮಾಂಸಾ ಸೂತ್ರವನ್ನ ಕಳ್ಕೊಂಡಿದ್ದೇ ಕಾರಣ. ಆದ್ದರಿಂದ ಬ್ರಹ್ಮ ಅಂದ್ರೆ ಜೀವ ಅಂತಾರೆ, ಬ್ರಹ್ಮ ಅಂದ್ರೆ ಯಾರ್ಯಾರೋ ಗಲಾಟೆ ಆರಂಭ ಆಯ್ತು. ಆ ಗಲಾಟೆಯಿಂದಲೇ 21 ದುರ್ಮತಗಳು ಬರ್ಲಿಕ್ಕೆ ಕಾರಣ ಆಯ್ತು. ಬ್ರಹ್ಮ ಶಬ್ದ ವಾಚ್ಯನಾದವನು ಯಾರು, ಬ್ರಹ್ಮ ಶಬ್ದ ವಾಚ್ಯತ್ವ ಯಾರಿಗಿದೆ ಅಂತೆಲ್ಲ 21 ದುರ್ಮತಗಳು ಬಂದು ಬ್ರಹ್ಮಸೂತ್ರಗಳ ಎಲ್ಲ ಮುಖ್ಯವಾದ ಪ್ರಮೇಯಗಳನ್ನೆಲ್ಲ ನಾಶ ಮಾಡಿದಾಗ ಆಚಾರ್ಯರ ಅವತಾರ ಮಾಡಿ ಇಡೀ ಬ್ರಹ್ಮಸೂತ್ರಗಳು ಯಾವುದನ್ನ ಪ್ರತಿಪಾದನೆ ಮಾಡ್ತಾ ಇದೆ, ಬ್ರಹ್ಮಸೂತ್ರಗಳ ಅರ್ಥ ಯಾರು ಅಂತನ್ನೋದನ್ನ 4 ಗ್ರಂಥಗಳಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಬೇರೆ ಯಾವ ಮತಾಚಾರ್ಯರು ಬ್ರಹ್ಮಸೂತ್ರಗಳಿಗೆ 4 ವ್ಯಾಖ್ಯಾನ ಗ್ರಂಥಗಳನ್ನ ಬರೆದ ಇತಿಹಾಸವೇ ಇಲ್ಲ. ನಮ್ಮ ಶ್ರೀಮದಾಚಾರ್ಯರು ಮಾತ್ರ ಆರಂಭದಲ್ಲಿ
ಶ್ರೀಮದ್ ಬ್ರಹ್ಮಸೂತ್ರ ಭಾಷ್ಯ ಕುರುಸೂತ್ರ ಭಾಷ್ಯಂ ಅವಿಲಂಬಿತಂ ಧೃತೆ ಅಂತ ಮಧ್ವವಿಜಯದಲ್ಲಿ ಹೇಳಿದ ಹಾಗೆ ವೇದವ್ಯಾಸ ದೇವರ ಆದೇಶ, ಸೂತ್ರ ಭಾಷ್ಯವನ್ನ ಅವಿಲಂಬಿತಂ, ಲೇಟ್ ಮಾಡದೆ ಬರಿಬೇಕು. ನೀನು ಲೇಟ್ ಮಾಡಬೇಡ, ಇನ್ನು ಇಲ್ಲಿಂದ ಕೆಳಗಿಳಿದು ಹೋಗ್ತಾ ಇದ್ದ ಹಾಗೆ ಸೂತ್ರ ಭಾಷ್ಯ ಬರಿಬೇಕು ನೀನು. ಅದರಂತೆ ಸೂತ್ರ ಭಾಷ್ಯವನ್ನ ಬರೆದರು. ಆಚಾರ್ಯರ ಸೂತ್ರ ಭಾಷ್ಯವನ್ನ ನಾವು ನೋಡಿದ್ರೆ ವಿಸ್ತಾರವಾಗಿಲ್ಲ. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೀಗೆಲ್ಲ ಕಲ್ಪನೆ ಮಾಡಬಾರದು, ಅದು ತಪ್ಪು, ಅದು ಶಾಸ್ತ್ರ ವಿರುದ್ಧ. ನಚ ಅನ್ಯತ್ ಕಲ್ಪ್ಯಂ ಪ್ರಮಾಣ ವಿರುದ್ಧತ್ವಾತ್ ಅಂತ ಹೇಳಿ ಮುಗಿಸ್ಬಿಡ್ತಾನೆ. ಯಾವುದದು ತಪ್ಪು ಕಲ್ಪನೆ ಯಾವುದು ಅನ್ನೋ ಪ್ರಶ್ನೆ ಬಂದ್ರೆ, ತ್ರಿವಿಕ್ರಮ ಪಂಡಿತಾಚಾರ್ಯರ ಪ್ರಾರ್ಥನೆಯಂತೆ ಶ್ರೀಮದಾಚಾರ್ಯರೇ ಬರೆದ ಒಂದು ಗ್ರಂಥ ಶ್ರೀಮದ್ ಅನುವ್ಯಾಖ್ಯಾನ. ಆ ಅನುವ್ಯಾಖ್ಯಾನ ಗ್ರಂಥ ಪರಮತವನ್ನ ನಿರಾಕರಣೆ ಮಾಡ್ಲಿಕ್ಕಾಗೇ ಬಂದ ಗ್ರಂಥ. ಬ್ರಹ್ಮಸೂತ್ರಗಳು ಹೇಗೆ ಪರಮತಗಳನ್ನು ನಿರಾಕರಣೆ ಮಾಡುತ್ತೆ ಅನ್ನೋದನ್ನ ಪಾಠ ಮಾಡ್ಲಿಕ್ಕೆ ಬಂದಂತಹ ಗ್ರಂಥ ಯಾವುದು? ಅನುವ್ಯಾಖ್ಯಾನ. ಅದರಲ್ಲಿ ಹೇಳಿದ ಯುಕ್ತಿಗಳನ್ನ ಸಂಗ್ರಹ ಮಾಡುವಂತಹ ಗ್ರಂಥ ಯಾವುದು? ನ್ಯಾಯ ವಿವರಣ. 564 ಬ್ರಹ್ಮಸೂತ್ರಗಳು, 223 ಅಧಿಕರಣಗಳಲ್ಲಿ ಯಾವ ಪ್ರಮೇಯ ಇದೆ ಅಂತ ಅನ್ನೋದನ್ನ ಹೇಳಲಿಕ್ಕೆ ಬಂದದ್ದೇ ಅಣುಭಾಷ್ಯ. 4 ಗ್ರಂಥ, ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ, ಅಣುಭಾಷ್ಯ, 4 ಗ್ರಂಥಗಳನ್ನ ಕೊಟ್ಟು ಬ್ರಹ್ಮಸೂತ್ರಗಳನ್ನ ಸುಲಭದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆ ಸೂತ್ರ ಭಾಷ್ಯದ ಮೇಲೆ ಆರಂಭದಲ್ಲಿ ಪದ್ಮನಾಭ ತೀರ್ಥ ಭಟ್ಟಾರಕರ ವ್ಯಾಖ್ಯಾನ, ಅದಾದ ನಂತರದಲ್ಲಿ ಟೀಕಾಕೃತ್ಪಾದರ ತತ್ವಪ್ರಕಾಶಿಕ ಗ್ರಂಥದ ಮೇಲೆ ಬ್ರಹ್ಮಸೂತ್ರಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗಿಯೇ ಬಂದಿರತಕ್ಕಂತಹ ಚಂದ್ರಿಕಾರಾಯರ ತಾತ್ಪರ್ಯ ಚಂದ್ರಿಕಾ, ಆ ತಾತ್ಪರ್ಯ ಚಂದ್ರಿಕಾ ಮೇಲೆ ವಿಶಿಷ್ಟವಾದಂತಹ ಮಂತ್ರಾಲಯ ಪ್ರಭುಗಳ ಪ್ರಕಾಶ ವ್ಯಾಖ್ಯಾನ. ಆ ಎಲ್ಲದರ ಹಿನ್ನೆಲೆಯಲ್ಲಿ ನಾವೇನ್ ಮಾಡಬೇಕು? ಬ್ರಹ್ಮಸೂತ್ರಗಳನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಅದರ ಮಧ್ಯ ತತ್ವಪ್ರದೀಪ ಅಂತ ಪಂಡಿತಾಚಾರ್ಯರ ವ್ಯಾಖ್ಯಾನ, ಅನುವ್ಯಾಖ್ಯಾನಕ್ಕೆ ಸಂಬಂಧಪಟ್ಟ ವ್ಯಾಖ್ಯಾನ, ಶ್ರೀಮನ್ ನ್ಯಾಯ ಸುಧಾದಿ ಗ್ರಂಥಗಳು, ಅದ್ರ ಮೇಲೆ ಟೀಕಾಗಳು, ಅದ್ರ ಮೇಲೆ ಟಿಪ್ಪಣಿಗಳು, ಆ ಎಲ್ಲ ಗ್ರಂಥಗಳು ಒಟ್ಟು ಸೂತ್ರ ಪ್ರಸ್ಥಾನ. ಬ್ರಹ್ಮಸೂತ್ರಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗಿ ವಿಸ್ತಾರವಾದ ವ್ಯಾಖ್ಯಾನ ಪ್ರಪಂಚನೇ ಇದೆ. ಅದೆಲ್ಲವನ್ನ ಸಂಗ್ರಹ ಮಾಡಿ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ಏನ್ ಹೇಳ್ತಾ ಇದೆ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಉದಾಹರಣೆ ಮಾಡಿರತಕ್ಕಂತಹ ಗ್ರಂಥಗಳು ಯಾವ್ಯಾವುದು ಅಂತನ್ನೋದನ್ನ ಸ್ಪಷ್ಟವಾಗಿ ನಮ್ಮ ಮಂತ್ರಾಲಯ ಪ್ರಭುಗಳು ತಂತ್ರದೀಪಿಕಾದಿ ಗ್ರಂಥಗಳಲ್ಲಿ ಏನ್ ತೋರಿಸ್ಕೊಟ್ಟಿದ್ದಾರೆ, ಬ್ರಹ್ಮಸೂತ್ರಕ್ಕೆ ಅರ್ಥ ಮಾಡೋದನ್ನ ಅದನ್ನ ಬೇಸ್ ಮಾಡಿಕೊಂಡು ನಮ್ಮ ಭಾಷ್ಯದೀಪಿಕಾಚಾರ್ಯರು ಅದನ್ನ ವಿಸ್ತಾರವಾಗಿ ಭಾಷ್ಯದೀಪಿಕಾ ಅನ್ನುವಂತಹ ಗ್ರಂಥದಲ್ಲಿ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಒಂದೊಂದು ಅಕ್ಷರಗಳಿಗೆ, ಪದಗಳಿಗೆ ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ. ಅದು ಬ್ರಹ್ಮಸೂತ್ರ ಭಾಷ್ಯಕ್ಕಾಯ್ತು. ನಾವು ಸಾಮಾನ್ಯ ಜಿಜ್ಞಾಸುಗಳು, ನಮಗೇನು ನಿತ್ಯ ಪೂಜೆ ಮಾಡಬೇಕಾದ್ರೆ ಬ್ರಹ್ಮಸೂತ್ರಗಳ ಅರ್ಚನೆ ಮಾಡ್ಬೇಕು. ದೇವರಿಗೆ ಬ್ರಹ್ಮಸೂತ್ರಗಳ ಅರ್ಚನೆ ಮಾಡ್ಬೇಕು. 1-2 ಸೂತ್ರ ಅರ್ಚನೆ ಮಾಡ್ಬೇಕು ದೇವರಿಗೆ. ಅರ್ಚನೆ ಮಾಡ್ಬೇಕಾದ್ರೆ ಸೂತ್ರ ಅರ್ಥ ಮಾಡ್ಕೊಳ್ಬೇಕು. ಸೂತ್ರ ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀನ್ ತತ್ವಪ್ರಕಾಶಿಕ ಚಂದ್ರಿಕಾ ಓದ್ರಿ, ತತ್ವಪ್ರದೀಪ ಓದ್ರಿ, ಟಿಪ್ಪಣಿಗಳನ್ನ ನೋಡ್ರಿ ಅಂದ್ರೆ ಲೌಕಿಕರಿಗಾಗಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು? ಆ ಎಲ್ಲ ಗ್ರಂಥಗಳಲ್ಲಿ ನಿರ್ಣಯ ಆಗಿರುವಂತೆ ಬ್ರಹ್ಮಸೂತ್ರಗಳನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಅನ್ನೋದಕ್ಕೆ ಪರಮ ಕರುಣಿಕರಾದಂತಹ ಅಷ್ಟದೀಪಿಕಾಚಾರ್ಯರು ಕೇವಲ 2-3 ಸಾಲುಗಳಲ್ಲಿ ಆ ಇಡೀ ಸೂತ್ರಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನೇ ಸೂತ್ರದೀಪಿಕಾ ಎನ್ನುವಂತಹ ಗ್ರಂಥದಲ್ಲಿ ನಮಗೆ ನಿರ್ಮಾಣ ಮಾಡಿ ಪರಮ ಉಪಕಾರವನ್ನ ಮಾಡಿಕೊಟ್ಟಿದ್ದಾರೆ. ಅಂತಹ ಸೂತ್ರದೀಪಿಕಾವನ್ನ ಒಂದು ಬಾರಿ ನಾವು ಕೇಳಿ ಮನನ ಮಾಡೋದ್ರಿಂದ ಸಾಮಾನ್ಯವಾಗಿ ಆ ಸೂತ್ರಕ್ಕೆ ಏನು ಅರ್ಥ, ನಾವು ಒಳಗಡೆ ಇಳಿಯೋದು ಬೇಡ. ಆ ಪೂರ್ವಪಕ್ಷ ಸಿದ್ಧಾಂತಗಳು ಅದ್ಯಾವುದೂ ಇಲ್ಲದೆ ಬ್ರಹ್ಮಸೂತ್ರ ಏನ್ ಹೇಳ್ತಾ ಇದೆ, ಈ ಸೂತ್ರದ ಪ್ರಮೇಯ ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲವಾಗತಕ್ಕಂತಹ ಒಂದು ಗ್ರಂಥ ಸೂತ್ರದೀಪಿಕಾ. ಅದರಲ್ಲಿ ಮಂಗಳಾಚರಣೆಯನ್ನು ಮಾಡ್ತಿದ್ದಾರೆ. ಕೃಷ್ಣಂ ರಾಮಂ ನಾರಸಿಂಹಂ ಹೇಳ್ರಿ.
ವ್ಯಾಸಂ ನತ್ವಾ ಗುರೂನಪಿ ಜಗನ್ನಾಥಾಖ್ಯಯತಿನಾ ಕ್ರಿಯತೆ ಸೂತ್ರದೀಪಿಕಾ. ಅಲ್ಲಿ ಕೃಷ್ಣ, ರಾಮ, ನರಸಿಂಹ, ವೇದವ್ಯಾಸ ದೇವರು ಇವರಿಗೆಲ್ಲ ನಮಸ್ಕಾರ ಮಾಡಿ ಉಪಾಸ್ಯ ಮೂರ್ತಿಗಳಿಗೆ ಗುರೂನಪಿ ನನ್ನ ಗುರುಗಳಾಗಿರತಕ್ಕಂತಹ ಎಲ್ಲರಿಗೂ ಅವರ ಸ್ವಗುರುಗಳಾದಂತಹ ರಘುನಾಥ ತೀರ್ಥರಿಂದ ಆರಂಭ ಮಾಡಿಕೊಂಡು ಪರಂಪರೆಯ ಟೀಕಾಕೃತ್ಪಾದರು ಆಚಾರ್ಯರೇ ಮೊದಲಾಗಿರತಕ್ಕಂತಹ ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡಿ ಜಗನ್ನಾಥ ತೀರ್ಥರು ಎಂಬತಕ್ಕಂತಹ ಯತಿಗಳಾದ ನಾನು ಸೂತ್ರದೀಪಿಕಾ ಎನ್ನುವಂತಹ ಗ್ರಂಥವನ್ನ ರಚನೆ ಮಾಡ್ತಾ ಇದ್ದೇನೆ. ಅಂದ್ರೆ ಯಾವ ಗ್ರಂಥವನ್ನ ರಚನೆ ಮಾಡ್ತೇನೆ ಅಂತಂದ್ರೆ ಸೂತ್ರದೀಪಿಕಾ ಎನ್ನುವಂತಹ ಗ್ರಂಥವನ್ನ ರಚನೆ ಮಾಡ್ತೇನೆ ಅಂತ ಹೇಳಿ ಆರಂಭದಲ್ಲಿ ಜಿಜ್ಞಾಸಾಧಿಕರಣ 223 ಅಧಿಕರಣ ಬರುತ್ತೆ ಬ್ರಹ್ಮಸೂತ್ರಗಳಲ್ಲಿ. ಅದರಲ್ಲಿ ಆರಂಭದ ಅಧಿಕರಣ ಯಾವುದು? ಮೊದಲನೇದ್ ಯಾವುದು? ಜಿಜ್ಞಾಸಾಧಿಕರಣ. ಕೆಲವು ಅಧಿಕರಣಗಳಿಗೆ 16 ಸೂತ್ರಗಳಿದೆ. ಮತ್ತೆ ಕೆಲವು ಅಧಿಕರಣಕ್ಕೆ ಒಂದೊಂದೇ ಸೂತ್ರ. ಅದರಂತೆ ನಾವು ಸುಮಾರಾಗಿ ದಿನಕ್ಕೆ ಎಷ್ಟು ಸೂತ್ರವನ್ನ ಮುಗಿಸಿದ್ರೆ ಚಾತುರ್ಮಾಸ್ಯ ಕಾಲ 564 ಸೂತ್ರ ಆಗತ್ತೆ ಅಂತ ನಾವೇ ಆಲೋಚನೆ ಮಾಡಿಕೊಂಡು ಅದನ್ನ ಆ ಸೂತ್ರಗಳನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು. ಆರಂಭದಲ್ಲಿ ಜಿಜ್ಞಾಸಾಧಿಕರಣದಲ್ಲಿ ಮೊದಲನೇ ಸೂತ್ರ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಹೇಳ್ರಿ, ನಿಮಗೆ ಬ್ರಹ್ಮಸೂತ್ರಗಳ ಪಾಠ ಆಗಿದೆ ವಾ, ಕೇವಲ ಸೂತ್ರಗಳು ಪಾರಾಯಣ ಮಾಡೋದು ಹೆಂಗೆ ಅಂತ ಪಾಠ ಆಗಿದೆ. ಆದ್ರಿಂದ ಸೂತ್ರಗಳನ್ನ ಓದಬಹುದು. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ? ಈ ಸೂತ್ರದಲ್ಲಿ ಏನ್ ಬರುತ್ತೆ? ಭಾಷ್ಯಾದಿ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಅಥ ಅನ್ನೋ ಶಬ್ದಕ್ಕೇನು, ಅತಃ ಅನ್ನೋ ಶಬ್ದಕ್ಕೇನು ವಿಸ್ತಾರವಾಗಿ ಆಚಾರ್ಯ ಹೇಳ್ತಾರೆ. ಇಲ್ಲಿ ಅಥ ಓಂ ಆಮೇಲೆ ಅಥ. ಅಥ ಅಂದ್ರೆ ಏನು ಬರೀತಾರೆ? ಅಧ್ಯಯನ ಶಮದಮಾದಿ ರೂಪ ಅಧಿಕಾರ ಸಂಪತ್ತಿ ಅನಂತರಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಅಂದ್ರೆ ಅರ್ಥ ಏನು? ಅಥ ಅತಃ ಅಂತ 2 ಶಬ್ದಗಳಿದೆ ಇಲ್ಲಿ. ಯಾವ್ಯಾವುದು? ಅಥ ಅತಃ ಅಂತ. ಅದರಲ್ಲಿ ಅಥ ಅಂದ್ರ ಮೀನಿಂಗ್ ಏನು? ಅಥ ಅನ್ನೋದಕ್ಕೆ ಭಾಷ್ಯದೀಪಿಕಾಚಾರ್ಯ ಹೇಳ್ತಾರೆ, ಅಧ್ಯಯನ ಮಾಡಬೇಕು. ಗುರುಗಳ ಬಳಿಯಲ್ಲಿ ವಿಶೇಷವಾಗಿ ಸಮಸ್ತ ಶಾಸ್ತ್ರಗಳ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ಬರೀ ಪಾಂಡಿತ್ಯವನ್ನ ಸಂಪಾದನೆ ಮಾಡೋದಲ್ಲ, ಅಧಿಕಾರವನ್ನ ಪಡಿಬೇಕು. ಅಧಿಕಾರ ಅಂದ್ರೆ ಯಾವುದು? ಶಮದಮಾದಿ ರೂಪ ಅಧಿಕಾರ ಸಂಪತ್ತಿ ಅನಂತರಂ. ಆದ್ದರಿಂದಲೇ ಬ್ರಹ್ಮ ಜಿಜ್ಞಾಸ ಬ್ರಹ್ಮಮೀಮಾಂಸಾ ಸೂತ್ರದ ಅನುಸಂಧಾನವನ್ನ ಯಾವಾಗ ಮಾಡಬೇಕು ಅಂದ್ರೆ ಎಲ್ಲ ಮುಗಿದ ಮೇಲೆ, ಕೊನೆಗೆ ವಿರಕ್ತಿ, ಸಾಂಸಾರಿಕವಾದ ವಿವಿಧವಾದ ದುಃಖಗಳನ್ನು ಅನುಭವಿಸಿ ವೈರಾಗ್ಯ ಯಾವಾಗ ಬರುತ್ತೆ ಆಗ ಅವನಿಗೇನಾಗುತ್ತೆ? ಹೌದು, ಸಂಸಾರ ಅನ್ನೋದು ಅಸಾರ, ದೇವರೇ ಮೋಕ್ಷಪ್ರದ ಅನ್ನುವ ಜ್ಞಾನ ಬಂದಾಗ ಇದಕ್ಕೆ ಶಾಸ್ತ್ರಾಧ್ಯಯನ ಹೊರಡಬೇಕು. ಈಗೆಲ್ಲ ಪಾಂಡಿತ್ಯ ಸಂಪಾದನೆ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೇವಾದ್ದರಿಂದ ಮನಸ್ಸಿ ಒಳಗೆ ಇಳಿಯೋದಿಲ್ಲ, ಭಗವಂತನ ಅನುಗ್ರಹ ಅಷ್ಟು ಬೇಗ ಆಗೋದಿಲ್ಲ. ಮುಖ್ಯವಾಗಿ ಅದಕ್ಕೆ ಹೇಳ್ತಾರೆ ಮೊದಲು ಅಧ್ಯಯನ. ಅಥ ಅಂದ್ರೆ ಏನು? ಅಧ್ಯಯನ. ಆಮೇಲೆ ಶಮ. ಶಮ ಅಂದ್ರೆ ಏನು? ದೇವರಲ್ಲಿ ಭಕ್ತಿ. ಶಮೋ ಮನ್ನಿಷ್ಠತಾ ಬುದ್ಧೇಹೇ ಅಂತ ಕೃಷ್ಣ ಹೇಳ್ತಾನೆ ಭಾಗವತದಲ್ಲಿ. ಶಮ ಅಂದ್ರೆ ದೇವರಲ್ಲಿ ಮಾಡುವಂತಹ ಭಕ್ತಿ. ದೇವರ ಭಕ್ತಿಗೆ ಶಮ ಅಂತ ಕರೀತಾರೆ. ದಮ ಅಂದ್ರೆ ಏನು? ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ, ಭಗವಂತನಲ್ಲಿ ಭಕ್ತಿ, ಜೊತೆಯಲ್ಲಿ ಶಾಸ್ತ್ರಾಧ್ಯಯನ. ಇದೆಲ್ಲ ಪಡೆದ ನಂತರದಲ್ಲಿ ಆಮೇಲೆ ಏನ್ ಮಾಡಬೇಕು? ಅತಃ. ಅತಃ ಅಂದ್ರೆ ಏನು? ಆದ್ದರಿಂದ. ಏನಾದ್ದರಿಂದ? ಮೋಕ್ಷಾಖ್ಯ ಪ್ರಯೋಜನಸ್ಯ ಸತ್ವಾತ್. ಅಧ್ಯಯನ ಮಾಡಿದ್ಯಾಕೆ? ಇಂದ್ರಿಯ ನಿಗ್ರಹಗಳನ್ನು ಸಂಪಾದನೆ ಮಾಡಿದ್ಯಾಕೆ? ದೇವರಲ್ಲಿ ಭಕ್ತಿ ಮಾಡಿದ್ಯಾಕೆ ಅಂತಂದ್ರೆ ಮೋಕ್ಷ ಅನ್ನೋ ಫಲ ಇದೆ. ವಿಷ್ಣುವನ್ನ ಭಕ್ತಿ ಮಾಡಿದ್ರೆ ಮೋಕ್ಷ ಅನ್ನೋದು ಬರುತ್ತೆ ಅನ್ನುವಂತಹ
ಮೋಕ್ಷಾಖ್ಯ ಪ್ರಯೋಜನಸ್ಯ ಸತ್ವಾತ್. ಮತ್ತೆ ಅತಃ ಅನ್ನೋ ಶಬ್ದಕ್ಕೆ ಎರಡು ರೀತಿ ಅರ್ಥ ಮಾಡ್ತಾರೆ ಆಚಾರ. ನಾನು ಅಧ್ಯಯನ ಮಾಡಿದೆ, ಶಮದಮಾದಿಗಳು ಬಂತು, ಮೋಕ್ಷ ಬರುತ್ತೆ. ಮೋಕ್ಷ ಕೊಡೋನು ಯಾರು? ಭಗವಂತ. ಆದ್ದರಿಂದ ಅತಃ ಅಂತಂದ್ರೆ ದೇವರ ಪ್ರಸಾದದಿಂದ ಅಂತ ಅರ್ಥ. ವಿಷ್ಣೋಹೋ ಪ್ರಸಾದಾದ್ವ. ಆದ್ರೆ ಅತಃ ಅನ್ನೋ ಶಬ್ದದ ಅರ್ಥ ಏನು? ಮೋಕ್ಷವೆನ್ನುವ ಫಲ ಭಗವಂತನ ಪ್ರಸಾದದಿಂದ ನಮಗೆ ಬರುತ್ತೆ. ಆದ್ದರಿಂದ ದೇವರ ಪ್ರಸಾದ ನಮ್ಮೇಲೆ ಆಗ್ಬೇಕಾದ್ರೆ ದೇವರನ್ನ ಚೆನ್ನಾಗಿ ತಿಳ್ಕೊಳ್ಬೇಕಾದ್ದರಿಂದ ಓಂ. ಓಂ ಅಂದ್ರೆ ಏನು? ಭಗವಂತ ಗುಣಪೂರ್ಣ. ಓಂಕಾರ ಏನ್ ಹೇಳ್ತಾ ಇದೆ? ದೇವರನ್ನ ಗುಣಪೂರ್ಣ ಗುಣಪೂರ್ಣ ಅಂತ ಹೇಳ್ತಾ ಇದೆ. ಅಂತಹ ಗುಣಪೂರ್ಣನಾಗಿ ಓಂ ಶಬ್ದ ವಾಚ್ಯನಾಗಿರತಕ್ಕಂತಹ ಬ್ರಹ್ಮಣ, ಬ್ರಹ್ಮ ಶಬ್ದ ವಾಚ್ಯನಾಗಿರತಕ್ಕಂಥವ್ನು ಯಾರು? ವಿಷ್ಣು. ಅಂತಹ ವಿಷ್ಣುವಿನ ಜಿಜ್ಞಾಸ. ಜಿಜ್ಞಾಸ ಅಂದ್ರೆ ಅರ್ಥ ಏನು? ಜಿಜ್ಞಾಸೆ ಅಂದ್ರೇನು? ಶ್ರವಣವನ್ನ ಮಾಡಬೇಕು. ಶ್ರವಣಾದಿ ರೂಪ ಕರ್ತವ್ಯ. ನೋಡಿ ಎಷ್ಟು ಈಸಿಯಾಗಿ ಅಧಿಕರಣಗಳಲ್ಲಿ ವಿಸ್ತಾರವಾಗಿ ಟೀಕಾ ಟಿಪ್ಪಣಿಗಳಲ್ಲಿ ಬಂದ ವಿಸ್ತೃತವಾದ ಪ್ರಮೇಯವನ್ನ ಸೂತ್ರದ ಅರ್ಥ ಮೂಲಕ ತಿಳಿಸಿಕೊಡತಕ್ಕಂಥ ಗ್ರಂಥ. ಸೂತ್ರದ ಶಬ್ದಗಳಿಂದಲೇ ಅರ್ಥ. ಈ ತರ ಒಂದು ಕೃತಿ ಇಲ್ವೇ ಇಲ್ಲ. ಅಪೂರ್ವವಾದ ಕೃತಿ. ಅಧ್ಯಯನ, ಶಮದಮಾದಿಗಳೇ ಮೊದಲಾದ ಅಧಿಕಾರವನ್ನ ಸಂಪಾದನೆ ಮಾಡಿದ ಮೇಲೆ ಭಗವಂತನ ಅನುಗ್ರಹದಿಂದ ಮೋಕ್ಷವೆನ್ನುವಂತಹ ಫಲ ಇರೋದ್ರಿಂದ ಗುಣಪರಿಪೂರ್ಣನಾಗಿರತಕ್ಕಂತಹ ಬ್ರಹ್ಮಶಬ್ದ ವಾಚ್ಯನಾದಂತಹ ವಿಷ್ಣುವನ ಜಿಜ್ಞಾಸೆಯನ್ನ ಮಾಡಬೇಕು. ವಿಷ್ಣು ಜಿಜ್ಞಾಸ, ಭಗವಂತನ ಕುರಿತಾಗಿ ಶ್ರವಣಾದಿಗಳನ್ನ ಮಾಡತಕ್ಕದ್ದು. ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಎನ್ನುವಂತಹ ಸೂತ್ರದ ಸಮಸ್ತ ವ್ಯಾಖ್ಯಾನಗಳ ಬ್ಯಾಕ್ಗ್ರೌಂಡ್ ನಲ್ಲಿ ಬಂದಿರತಕ್ಕಂತಹ ಸಂಕ್ಷಿಪ್ತವಾದ ಸಾರಭೂತವಾದ ಅರ್ಥ ಏನು? ಇಷ್ಟು. ಈ ಮಿನಿಮಮ್ ಅರ್ಥವನ್ನ ಇಟ್ಟುಕೊಂಡು ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಹೇಳಿ ಭಗವಂತನಿಗೆ ಒಂದು ತುಳಸಿಯನ್ನು ಹೂವನ್ನು ಹಾಕಿದ್ರೆ ಸಾರ್ಥಕ ಆಗುತ್ತೆ. ಏನಾರ ಸಂಶಯ ಇದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ಮುಂದೋಗೋಣ. ಅಲ್ಲಿಂದ ಇನ್ನು ಮುಂದಕ್ಕೆ ಎರಡನೇ ಅಧಿಕರಣ ಯಾವುದದು? ಜನ್ಮಾಧಿಕರಣ ಅಂತ. ನೋಡಿ, ಕೆಲವು ಸ್ವಾಮಿ ಇದಕ್ಕೆ ಪರಮತದಲ್ಲಿ ಬ್ರಹ್ಮಶಬ್ದ ವಾಚ್ಯ ಯಾರು ಅಂತ ಪ್ರಶ್ನೆ. ಅಲ್ಲಿ ಬ್ರಹ್ಮಶಬ್ದ ಜೀವರಲ್ಲಿ ಹೇಳ್ತಾ ಇದೆ ಅಂತ ಅವ್ರು ಹೇಳುವಂಥದ್ದು. ಬ್ರಹ್ಮಶಬ್ದ ಅನ್ನೋದು ಜೀವರಲ್ಲಿ ಹೇಳ್ತಾ ಇದೆ. ಆದ್ದರಿಂದ ಜೀವನನ್ನು ಯಾಕೆ ಹೇಳಬೇಕು ಅಂತಂದ್ರೆ ಜೀವನೇ ಬ್ರಹ್ಮಸ್ವರೂಪ. ಆದ್ದರಿಂದ ಆ ಜೀವನ ಜಿಜ್ಞಾಸೆ ಮಾಡಬೇಕು. ಅದನ್ನೇ ಆತ್ಮ ಜಿಜ್ಞಾಸ ಅಂತ ಕರೆದಿರೋದು. ಆತ್ಮ ಬ್ರಹ್ಮ ಎಲ್ಲ ಒಂದೇ ಶಬ್ದ. ಆದ್ದರಿಂದ ಆ ಆತ್ಮ ಜಿಜ್ಞಾಸೆಯನ್ನು ಅದಕ್ಕೆ ಉಪನಿಷತ್ತುಗಳಲ್ಲಿ ಆತ್ಮ ವಾರೇ ದ್ರಷ್ಟವ್ಯ ಅಂತ ಹೇಳ್ತಾರೆ. ಸ ಆತ್ಮ ತತ್ವಮಸಿ ಶ್ವೇತಕೇತೋ ಅಂತೆಲ್ಲ ಶಬ್ದ ಬಂದಿರೋದ್ರಿಂದ ಆತ್ಮನ ಜಿಜ್ಞಾಸೆಯನ್ನು ಮಾಡಬೇಕು ಅಂತ. ಆ ಆತ್ಮ ಯಾರು ಅಂತಂದ್ರೆ ಬೇರೆ ಯಾರು ಅಲ್ಲ, ನಾನೇ ಆತ್ಮ. ಆದ್ದರಿಂದ ನಾನೇ ಬ್ರಹ್ಮ. ಆದ್ದರಿಂದ ನನ್ನ ಜಿಜ್ಞಾಸೆ ನಾನೇ ಮಾಡಬೇಕು. ಅಜ್ಞಾನ ಬಂದಿದೆ, ಅಜ್ಞಾನದಿಂದ ನಾವು ಸಂಸಾರದಲ್ಲಿದ್ದೇವೆ. ಆದ್ದರಿಂದ ಅಜ್ಞಾನ ಹೋಗ್ಬೇಕಾದ್ರೆ ಉಪನಿಷತ್ತುಗಳು ಪಾಠ ಮಾಡುವಂತಹ ನಾನೇ ಬ್ರಹ್ಮ ಎನ್ನುವಂತಹ ಜ್ಞಾನ ಬಂದಾಗ ಮೋಕ್ಷ ಆಗತ್ತೆ. ಅದಕ್ಕೋಸ್ಕರವಾಗಿ ಮೀಮಾಂಸಾ ಸೂತ್ರದಲ್ಲಿ ವ್ಯಾಸರು ಆತ್ಮನ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಬ್ರಹ್ಮ ಶಬ್ದವನ್ನು ಹಾಕಿದ್ದಾರೆ ಅಂತ ಮಾಯಾವಾದಿಗಳು ಹೇಳ್ತಾರೆ. ಆದ್ರಿಂದ ಬ್ರಹ್ಮಶಬ್ದ ಅಂತ ಅನ್ನೋದು ಜೀವನಲ್ಲಿ ಕೂಡೋದಿಲ್ಲ. ಆ ಬ್ರಹ್ಮಶಬ್ದ ಅನ್ನೋದು ಬ್ರಹ್ಮಶಬ್ದದ ಅರ್ಥ ಗುಣಪರಿಪೂರ್ಣತೆ. ಅನಂತ ಕಲ್ಯಾಣ ಗುಣಪರಿಪೂರ್ಣ ಯಾರಿದ್ದಾರೋ ಅವನನ್ನ ಬ್ರಹ್ಮ ಅಂತ ಕರೀತಾರೆ. ಆದ್ದರಿಂದ ಜೀವ ಅನಂತ ಗುಣಪರಿಪೂರ್ಣ ಅಲ್ಲ. ಆದ್ದರಿಂದ ಮುಖ್ಯವಾಗಿ ಸ್ವಾಮಿ ಯಾರು? ಅಲ್ಲಿ ಬ್ರಹ್ಮ ಅಂದ್ರೆ ವ್ಯಾಪ್ತ ಅಂತ ಅರ್ಥ ಮಾಡ್ತಾರೆ. ಬ್ರಹ್ಮ ಶಬ್ದಕ್ಕೆ ವ್ಯಾಪ್ತ ಅಂತ ಒಂದು ಅರ್ಥ ಇದೆ, ಎಲ್ಲ ದೊಡ್ಡ ಪದಾರ್ಥ ಅಂತ. ಆದ್ರಿಂದ ಬ್ರಹ್ಮ ಜೀವ ಅಂತ ಹೇಳ್ಬಿಡ್ತಾರೆ. ಅಹಂ ಬ್ರಹ್ಮಾಸ್ಮಿ ಮೊದಲಾಗಿರ್ತಕ್ಕಂಥ ಶ್ರುತಿವಾಕ್ಯಗಳಲ್ಲಿ ಬ್ರಹ್ಮ ಶಬ್ದ ವಾಚ್ಯತ್ವ ಆತ್ಮನಿಗೆ ಬಂದಿದೆ. ಆದ್ದರಿಂದ ಆತ್ಮ ಬ್ರಹ್ಮ ಎರಡು ಒಂದೇ ಶಬ್ದ. ಆದ್ದರಿಂದ ಬ್ರಹ್ಮ ಶಬ್ದ ವಾಚ್ಯ ಅದೊಂದು ಜೀವ ಅಂತ ಮಾಯಾವಾದಿಗಳ ಮತ.
ಅಂದ್ರೆ ಏನಂತ? ಹಾ, ಅದಕ್ಕೆ ಬ್ರಹ್ಮ ಶಬ್ದ ಅಂತ ಅನ್ನೋದಕ್ಕೆ ಆಚಾರ್ಯ ಏನ್ ಮಾಡ್ತಾರೆ, ವ್ಯಾಸರಾಯರೇ ಚಂದ್ರಿಕಾ ಗ್ರಂಥಗಳಲ್ಲಿ ಅವರೆಲ್ಲಿ ಜೀವನನ್ನೇ ಬ್ರಹ್ಮ ಶಬ್ದ ಅಂತ ಕರೀತಾರೆ, ವಾಚ್ಯ ಅಂತ, ಆ ಪ್ರಕರಣ, ಆ ಉಪನಿಷತ್ತಿನ ಪ್ರಕರಣ ಅಹಂ ಬ್ರಹ್ಮಾಸ್ಮಿ ಅನ್ನೋ ಪ್ರಕರಣ ಬಂದ್ರೆ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಅಹಂ ಬ್ರಹ್ಮಾಸ್ಮಿ ಅನ್ನುವ ಪ್ರಕರಣ ಎಲ್ಲಿ ಬಂತು ಅಂದ್ರೆ, ಸೃಷ್ಟಿಯ ಆರಂಭದಲ್ಲಿ ದೇವರೊಬ್ಬನೇ ಇದ್ದ, ಅವನನ್ನೇ ಅವನು ನೋಡ್ಕೊಂಡ, ನಾನು ಬ್ರಹ್ಮನಾಗಿದ್ದೇನೆ ಅಂತ ದೇವ್ರನ್ನ ನೋಡ್ಕೊಂಡಿದ್ದು ಅಂತ ಅರ್ಥ ಮಾಡ್ಕೊಂಡ. ಅದನ್ನ ನೋಡಿ ನೀವು ಆ ಪ್ರಕರಣ ನೋಡಿ ಅಂತ ಹೇಳ್ತಾರೆ. ಆಮೇಲೆ ತತ್ವಮಸಿ ಅನ್ನೋದಕ್ಕೆ ದುರಹಂಕಾರದಿಂದ ಬಂದಂತಹ ವಿದ್ಯಾರ್ಥಿಗೆ ನೀನೇ ದೇವರು ಅಂತ ಹೇಳ್ಬಾರ್ದು. ಮೊದಲೇ ಅಹಂಕಾರ ಇದೆ, ಅಹಂಕಾರ ಇರೋವನಿಗೆ ದೊಡ್ಡವ್ ನೀನೇ ಅಂದ್ರೆ ಅವ್ನು ಹಿಡಿಯಕ್ಕಾಗ. ಶ್ವೇತಕೇತು ಗುರುಕುಲದಲ್ಲಿ ಅಧ್ಯಯನ ಮಾಡ್ಕೊಂಡು ಬಂದ, ಸ್ತಬ್ಧಯೇಯಾಯ ಅಂತ ಉಪನಿಷತ್ ಹೇಳುತ್ತೆ. ದುರಹಂಕಾರದಿಂದ ಬಂದಾಗ ಅವರಪ್ಪ ಕೇಳ್ತಾರೆ, ನಿನಗಿದೆಲ್ಲ ಗೊತ್ತಾ? ಪಂಚಮ್ಯಾಮಾಹುತೋ ವಾಪಃ ಪುರುಷ ವಚಸೋ ಭವತಿ ಅಂತ ರೇತಸ್ಸು ಮಗುವಾಗಿ ಹೇಗೆ ಪರಿಣಾಮ ಆಗತ್ತೆ ನಿನಗೆ ಗೊತ್ತಾ ಅಂತ ಕೇಳಿದಾಗ ಗೊತ್ತಿಲ್ಲ. ಆಗ 9 ಸಲ ಉಪದೇಶ ಮಾಡ್ತಾರೆ, ನವಕೃತ್ವೋಪದೇಶ ಮಾಡಿ ಸ ಆತ್ಮ ಅತತ್ವಮಸಿ ಶ್ವೇತಕೇತು ಅಂತ. ಆದ್ರೆ ಮಾಯಾವಾದಿಗಳು ತತ್ವಮಸಿ ಅಂತ ಮಾಡ್ತಾರೆ, ಶ್ರೀಮದಾಚಾರ್ಯರು ಅತತ್ವಮಸಿ ಅಂತ ಮಾಡ್ತಾರೆ. ಆದ್ದರಿಂದ ಅವನು ಆತ್ಮ, ಅನಂತ ಗುಣ ಪರಿಪೂರ್ಣ ದೇವರು, ನೀನು ದೇವರಲ್ಲ ಅಂತ 9 ಸಲ 9 ಉದಾಹರಣೆ ಕೊಟ್ಟು ನೀನ್ ದೇವರಲ್ಲ ಅಂತ ಹೇಳ್ತಾರೆ. ಆ ಪ್ರಕರಣ ನೋಡಿ ಪೂರ್ವ ಅಪರ ಉಪಕ್ರಮ ಉಪಸಂಹಾರಗಳನ್ನು ನೋಡಿ ಬ್ರಹ್ಮಶಬ್ದ ವಾಚ್ಯತ್ವ ಅನ್ನೋ ಜೀವರಿಗೆ ಬರಲ್ಲ ಅಂತ ನಮ್ಮ ವ್ಯಾಖ್ಯಾನಕಾರರು ಮಹಾಪ್ರಯತ್ನ ಪಟ್ಟಿಯಾರ ಸ್ವಾಮಿ. ಅದೇ ದೈತ್ಯರ ಶಕ್ತಿ ಅಪಾರವಾದ್ದು. ಎಷ್ಟಿದೆ ಅಂದ್ರೆ ಎಷ್ಟು ಸುಲಭವಾಗಿ ಅರ್ಥ ಆಗುವಂತಹ ಶಬ್ದಗಳನ್ನು ಮಹಾಮೇಧಾವಿಗಳು. ಹೌದು ಹೌದು, ಅದ ಒಂದರ್ಥ ಉಪಕಾರ ನಮಗದು, ಮಾಯಾವಾದ ಶಾಸ್ತ್ರದ ಉಪಕಾರ ನಮಗಿದೆ. ಅದು ಬರೋದಕ್ಕೆ ಈ ಜಿಜ್ಞಾಸೆಗಳು ಬಂದಿದ್ದು ನಮ್ಗೆ. ಇಲ್ಲ ಅಂದ್ರೆ ಶ್ರೀಪಾದರಾಯರು ವ್ಯಾಸರಾಜ ಜಿಜ್ಞಾಸೆ ಬೇಕಾಗೇ ಇಲ್ಲ ನಮ್ಗೆ, ಇಲ್ವೇ ಇಲ್ಲ. ಆ ಡೆಪ್ತ್ ಹೋಗೋದೇ ಬೇಡ, ನೋಡ್ತಿದ್ದಂಗೆ ಅರ್ಥ ಆಗ್ಬಿಟ್ರೆ ಏನ್ ಮಾಡೋದು. ಇಲ್ಲಿಂದ ಮುಂದಕ್ಕೆ ಓಂ ಜನ್ಮಾದ್ಯಸ್ಯ ಯತಃ ಓಂ, ಇದು ಜನ್ಮಾಧಿಕರಣ. ಈ ಜನ್ಮಾಧಿಕರಣದಲ್ಲಿ ಏನ್ ಹೇಳ್ತಾ ಇದ್ದಾರೆ? ಜಗತ್ತ ಈ ಬ್ರಹ್ಮ ಅಂತಂದ್ರು, ಬ್ರಹ್ಮನ ಜಿಜ್ಞಾಸೆಯನ್ನ ಮಾಡಬೇಕು ಅಂತ ಹೇಳುದು. ಆ ಬ್ರಹ್ಮ ಜಿಜ್ಞಾಸೆಯನ್ನ ಮಾಡಬೇಕು ಅಂತಂದ್ರೆ ಜಿಜ್ಞಾಸೆ ಮಾಡೋದು ಹೆಂಗೆ ಒಂದು ಪ್ರಶ್ನೆ. ಬ್ರಹ್ಮನ ಅಂದ್ರೆ ದೇವರ ಕುರಿತಾಗಿ ಶ್ರವಣ ಮಾಡಬೇಕು ಅಂತ. ಏನ್ ಮಾಡೋದು ದೇವ್ರ ಶ್ರವಣ? ದೇವ್ರು ಹೇಗಿದ್ದಾನೆ ಅಂತ ಬೇಕಲ್ಲ. ಆ ದೇವ್ರು ಹೆಂಗಿದ್ದಾನೆ ಅಂದ್ರೆ, ಯಾರು ಜಗತ್ತನ್ನ ಸೃಷ್ಟಿ ಮಾಡಿದನೋ ಅವನೇ ಬ್ರಹ್ಮ. ಅಂದ್ರೆ ಇದರಲ್ಲಿ ಮಾಯಾವಾದಿಗಳು ಹೇಳ್ಬೇಕಾದ್ರೆ, ಜಗತ್ತನ್ನ ಸೃಷ್ಟಿ ಮಾಡಿದವನು ಯಾರೋ ಅವನು ಬ್ರಹ್ಮ ಅಂದ್ರೆ, ಮಾಯಾವಾದ ಮತ ಪ್ರಕಾರ ಅವ್ರೇನ್ ಹೇಳ್ತಾರೆ? ಜಗತ್ತು ಮಿಥ್ಯಾ ಕಲ್ಪಿತ. ಜಗತ್ತೇನು ಮಿಥ್ಯೆ, ಜಗತ್ ಸತ್ಯ ಅಲ್ವೇ ಅಲ್ಲ. ನಿಮಗ್ ಜ್ಞಾನ ಬರೋ ತನಕ ಜಗತ್ತಿರುತ್ತೆ, ನಿಮಗ್ ಜ್ಞಾನ ಬಂದ ಮೇಲೆ ಜಗತ್ತೇನಾಗತ್ತೆ? ನಿಮಗಿಲ್ಲ. ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ನೀವು ಜಿಜ್ಞಾಸಾ ಸೂತ್ರ, ಅಹಂ ಬ್ರಹ್ಮಾಸ್ಮಿ ಅದೇ ಹೇಳೋದು ಮಾಯಾವಾದಿಗಳ ಪ್ರಕಾರ. ಜಿಜ್ಞಾಸೆ ಮಾಡಿ 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 ನಾನು ಬ್ರಹ್ಮ ಅನ್ನೋ ಜ್ಞಾನ ನಿಮಗೆ ಗಟ್ಟಿಯಾಗಿ ಅಪರೋಕ್ಷ ಆಗೋಯ್ತು. ಬ್ರಹ್ಮಾಪರೋಕ್ಷ, ನಾನು ಬ್ರಹ್ಮ ಅನ್ನೋ ಜ್ಞಾನ ಬರ್ತಾ ಇದ್ದಂಗೆ ಜಗತ್ತಿಲ್ಲ. ಅಂದ್ರೆ ಜಗತ್ತೇನಾಯ್ತು? ಹಾಗಾದ್ರೆ ನಾವೆಲ್ಲ ಮಾತಾಡ್ತಾ ಇದೀವಲ್ಲ ಅಂತಂದ್ರೆ ಸತ್ಯ ಅಲ್ವಾ? ಇದೆಲ್ಲ ಪಾಠ ಆಗ್ತಿರೋದು, ಚಿಂತನೆ ಮಾಡೋದು ಸತ್ಯ ಅಲ್ವಾ ಅಂದ್ರೆ ಅವ್ರು ಹೇಳ್ತಾರೆ ವ್ಯಾವಹಾರಿಕ. ಇದು ಅಲ್ಟಿಮೇಟ್ ಟ್ರೂತ್ ಅಲ್ಲ. ಯಾವುದು? ನಾವೆಲ್ಲ ಮಾತಾಡ್ತಿರ್ತಕ್ಕಂಥದ್ದು ಪಾರಮಾರ್ಥಿಕವಾದ ಸತ್ಯವಲ್ಲ.
ಅದು ವ್ಯಾವಹಾರಿಕ. ಒಂದು ನಡ್ಕೊಂಡು ಹೋಗ್ಬೇಕಾದ್ರೆ ಕತ್ತಲಲ್ಲಿ ಒಂದು ಹಗ್ಗ ನೋಡ್ತೀವಿ. ಹಗ್ಗ ನೋಡಿದಾಗ ಅವನಿಗೆ ಭ್ರಮೆ ಬಂತು, ಹಾವು ಅನ್ನೋ ಭ್ರಮೆ ಬಂತು. ಹಾವು ಎಲ್ಲಿ ತನಕ ಹಾವು ಅನ್ನೋ ಭ್ರಮೆ ಇತ್ತು? ಅದ ಮೇಲೆ ಟಾರ್ಚ್ ಹಾಕಿ ನೋಡಿ ಪರೀಕ್ಷೆ ಮಾಡೋ ತನಕ ಏನಂತ ಭ್ರಮೆ ಇತ್ತು ಅವನಿಗೆ? ಹಾವು ಅಂತ. ಟಾರ್ಚ್ ಹಾಕಿ ನೋಡಿದ್ಮೇಲೆ ಏನಾಯ್ತು ಅವನಿಗೆ? ಹಾವಲ್ಲಪ್ಪ, ಹಗ್ಗ ಅಂತ. ಈ ಸತ್ಯಕ್ಕೆ ಪ್ರಾತಿಭಾಸಿಕ ಸತ್ಯ ಅಂತ ಮಾಯಾವಾದಿಗಳು ಹೇಳ್ತಾರೆ. ಅದು ಜಗತ್ತು ನಾವೆಲ್ಲ ಇರುವಂತದ್ದು ವ್ಯಾವಹಾರಿಕ, ಬ್ರಹ್ಮ ಒಂದೇ ಪಾರಮಾರ್ಥಿಕ ಮಾಯಾವಾದಿಗಳು ಹೇಳೋದು. ಹಾಗೆಲ್ಲ ಏನೂ ಇಲ್ಲ. ಬ್ರಹ್ಮಶಬ್ದ ವಾಚ್ಯನಾದವನು ವಿಷ್ಣು. ಆ ವಿಷ್ಣು ಯಾರು ಅಂತಂದ್ರೆ ಜಗಜ್ಜನ್ಮಾದ್ಯಷ್ಟಕರ್ತ. ಅಸ್ಯ ಅಸ್ಯ ಪ್ರಮಿತ ಜೀವ ಜಡಾತ್ಮಕ ಪ್ರಪಂಚಸ್ಯ. ಪ್ರಮಿತ ಅಂತಂದ್ರೆ ನಮ್ಮೆಲ್ಲರ ಅನುಭವಕ್ಕೆ ಬರ್ತಾ ಇದೆ. ಜಡ, ಜೀವ ಮೊದಲಾದ ಪದಾರ್ಥಗಳಿಂದ ಕೂಡಿದ ಸಮಸ್ತ ಪ್ರಪಂಚವು ಪ್ರಪಂಚಕ್ಕೆ ಯತಃ ಯಸ್ಮಾತ್ ಯಾರಿಂದ ಜನ್ಮಾದಿ ಸೃಷ್ಟ್ಯಾದಿ ಅಷ್ಟಕಂ ಭವತಿ. ಸೃಷ್ಟಿ, ಸ್ಥಿತಿ, ಸಂಹಾರ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಈ 8 ಬರ್ತಾ ಇದೆ ಅಂತ ವೇದಗಳು ಹೇಳ್ತಾ ಇದೆಯೋ ಅವನೇ ಬ್ರಹ್ಮ, ಬೇರೆ ಪದಾರ್ಥ ಅಲ್ಲ. ಭವತೀತಿ ಶ್ರುತಂ ತದೇವ ಬ್ರಹ್ಮ ನಾನ್ಯದಿತ್ಯರ್ಥ. ಜನ್ಮಾದ್ಯಸ್ಯ ಯತಃ ಓಂ ಅಂದ್ರೆ ಅರ್ಥ ಏನು? ಅಸ್ಯ ನಮ್ಮ ಅನುಭವಕ್ಕೆ ಬರ್ತಾ ಇರತಕ್ಕಂತ ಜೀವ ಜಡಾತ್ಮಕವಾದ ಪ್ರಪಂಚವು ಯಾರಿಂದ ಸೃಷ್ಟಿಯನ್ನ ಹೊಂದದೋ, ಈ ಪ್ರಪಂಚಕ್ಕೆ ಸೃಷ್ಟಿಯಾದಿ ಅಷ್ಟಕಗಳನ್ನ ಅದರದರ ಯೋಗ್ಯತಾನುಸಾರವಾಗಿ ಯಾರು ಕೊಡ್ತಾನೆ ಅಂತ ವೇದಗಳು ಹೇಳ್ತಾ ಇದೆಯೋ ಅವನೇ ಬ್ರಹ್ಮ. ಅಂದ್ರೆ ಪ್ರತಿಯೊಂದು ಸೂತ್ರಕ್ಕೂ ಇಂಟರ್ಲಿಂಕ್ ಇದೆ. ಜನ್ಮಾದ್ಯಸ್ಯೈತಃ ಓಂ ಅನ್ನೋದ್ರಿಂದ ಮತ್ತೆ ಅಥಾತೋ ಬ್ರಹ್ಮ ಜಿಜ್ಞಾಸ, ಶಾಸ್ತ್ರಯೋನಿತ್ವಾತ್ ಅಥಾತೋ ಬ್ರಹ್ಮ ಜಿಜ್ಞಾಸ. 563 ಬ್ರಹ್ಮ ಸೂತ್ರಗಳನ್ನ ಕೇಳಿ ಮೊದಲನೇ ಸೂತ್ರಕ್ಕೆ ಮತ್ತೆ ಹೋಗ್ಬೇಕು ನಾವು. ಆಯ್ತಾ? ಆದ್ದರಿಂದ ಜಗಜ್ಜನ್ಮಾದ್ಯಷ್ಟಕರ್ತೃ ಯಾರೋ ಅವನೇ ಬ್ರಹ್ಮ. ವೇದಗಳು ಅವನ್ ಜೀವ ಯಾಕಾಗಬಾರದು ಅಂತ ಪ್ರಶ್ನೆ. ಬ್ರಹ್ಮ ಜಗತ್ತಿಗೆ ಸೃಷ್ಟಿ ಸ್ಥಿತ್ಯಾದಿಗಳನ್ನ ಮಾಡ್ತಾನೆ, ಅವನೇ ಬ್ರಹ್ಮ, ಬೇರೆ ಯಾರೂ ಅಲ್ಲ ಅಂದ್ರು. ನ ಅನುಮಾನತಃ ರುದ್ರಾದೇರ್ ಜಗತ್ಕಾರಣತ್ವಂ ಕಲ್ಪನೀಯಂ. ಇದ ಅನುಮಾನ ಮಾಡ್ತೀನಿ. ಈಗ ನಿಮಗೆ ವಿಷ್ಣು ಇಷ್ಟ, ಆದ್ದರಿಂದ ನಿಮಗೆ ಬ್ರಹ್ಮ ಯಾರು? ವಿಷ್ಣು. ನನಗೆ ರುದ್ರ ಇಷ್ಟ, ನನಗೆ ಬ್ರಹ್ಮ ರುದ್ರ. ನಿಮಗೆ ಇವನು ಇಷ್ಟ, ಸ್ಕಂದ ಇಷ್ಟ, ನಿಮಗೆ ಬ್ರಹ್ಮ ಸ್ಕಂದ. ಇವನಿಗೆ ಸೂರ್ಯ ಇಷ್ಟ, ಇನ್ನೊಬ್ಬರಿಗೆ ದುರ್ಗೆ ಇಷ್ಟ, ಇನ್ನೊಬ್ಬರಿಗೆ ವಿನಾಯಕ ಇಷ್ಟ. ಇಷ್ಟ ಬಂದಿದ್ದ ದೇವರೆಲ್ಲ ಸರ್ವೋತ್ತಮರ್ತಾನೆ ಮಾಯಾವಾದಿಗಳ ಪ್ರಕಾರ. ಎಲ್ಲ ಒಂದೇ, ಎಲ್ಲ ಒಂದೇ ಆಗಿರೋದ್ರಿಂದ ಗಲಾಟೆಗೆ ಅವಕಾಶವೇ ಇಲ್ಲ ಅವರಲ್ಲಿ. ಆದ್ದರಿಂದ ನಾ ಅನುಮಾನ ಮಾಡ್ತೀನಿ, ನೀವು ನಾರಾಯಣನನ್ನ ಹೇಗೆ ಜಗತ್ಕರ್ತೃ ಅಂತ ಹೇಳ್ತೀರೋ ನಾನು ಶಿವಾದಿಗಳನ್ನು ಹೇಳ್ತೇನೆ. ದುರ್ಗಾ, ಶಿವ, ಸ್ಕಂದ, ಸೂರ್ಯ, ವಿನಾಯಕ 5 ಜನ ಇದಾರಲ್ಲ, ಅಲ್ಲಿ ಷಣ್ಮತಗಳಿದೆಯಲ್ಲ. ನೀವು ವೈಷ್ಣವರು ವಿಷ್ಣು ಅಂತೀರಿ, ಶೈವರು ಶಿವ, ಸ್ಕಾಂದರು ಸ್ಕಂದ, ಶಾಕ್ತರು ಶಕ್ತಿ, ಗಾಣಪತ್ಯರು ಗಣೇಶ, ಸೌರರು ಸೂರ್ಯ. ಅನುಮಾನ ಯಾಕೆ ಮಾಡಬಾರ್ದು? ಉಪನಿಷತ್ತೇನು ವಿಷ್ಣು ಅಂತ ಬಾಯ್ಬಿಟ್ಟು ಹೇಳಿದ್ಯಾ? ಬ್ರಹ್ಮ ಅಂತ ಹೇಳಿದೆ. ಆ ಬ್ರಹ್ಮ ಯಾರು ಅಂತಂದ್ರೆ ನಾನು ರುದ್ರಾದಿಗಳು ಅಂತ ಹೇಳ್ತೀನಿ. ಅದಕ್ಕೆ ಈ ಸೂತ್ರ ಹೇಳುತ್ತೆ, ನ ಅನುಮಾನತಃ ರುದ್ರಾದೇಹೇ ಜಗತ್ಕಾರಣತ್ವಂ ಕಲ್ಪನೀಯಂ. ಅನುಮಾನ ಮಾಡಬಾರದು. ಅನುಮಾನದಿಂದ ರುದ್ರಾದಿ ದೇವತೆಗಳು ಜಗತ್ಕಾರಣರು ಅಂತ ಕಲ್ಪನೆ ಮಾಡೋ ಹಾಗಿಲ್ಲ. ಯಾಕೆ ಕಲ್ಪನೆ ಮಾಡಬಾರ್ದು ಅಂದ್ರೆ ಕುತಃ ಅಂತ ಪ್ರಶ್ನೆ. ಅದಕ್ಕೆ ವೇದವ್ಯಾಸರು ಉತ್ತರ ಕೊಡ್ತಾರೆ, ಶಾಸ್ತ್ರಯೋನಿತ್ವಾತ್. ಓಂ ಶಾಸ್ತ್ರಯೋನಿತ್ವಾತ್. ಓಂ ಏನ್ ಹೇಳ್ತಾ ಇದೆ?
ರುದ್ರಾದಿ ದೇವತೆಗಳನ್ನ ಜಗತ್ಕಾರಣರು ಅಂತ ಕರೆಯಬಾರದು, ಕರೆಯೋ ಹಾಗಿಲ್ಲ. ರುದ್ರಾದಿ ದೇವತೆಗಳು ಯಾಕೆ ಜಗತ್ಕಾರಣರಲ್ಲ ಅಂತಂದ್ರೆ ಅವರು ಶಾಸ್ತ್ರಯೋನಿಗಳಲ್ಲ. ಶಾಸ್ತ್ರಯೋನಿ ಅಂದ್ರೆ ಅರ್ಥ ಏನು? ಅದಕ್ಕೆ ಮಾಯಾವಾದ ಮತ ಪ್ರಕಾರ ಶಾಸ್ತ್ರಸ್ಯ ಯೋನಿ ಅಂತ ಅರ್ಥ ಮಾಡಿಬಿಡ್ತಾರೆ. ಶಾಸ್ತ್ರಸ್ಯ ಯೋನಿ ಶಾಸ್ತ್ರವನ್ನೇ ಬರೆದವನು ಅಂತ ಅರ್ಥ ಮಾಡ್ತಾರೆ. ಶಾಸ್ತ್ರ ಬರೆದಿದ್ದಾನೆ. ಯಾವ ಶಾಸ್ತ್ರ ಬರೆದಿದ್ದಾನೆ? ಶಾಸ್ತ್ರಸ್ಯ ಯೋನಿಹಿ ಅಂತ ಷಷ್ಠಿ ತತ್ಪುರುಷ ಸಮಾಸ ಮಾಡಿಬಿಟ್ರು. ಪಾಶುಪತ ಶಾಸ್ತ್ರ ನಿಮ್ ಉದಾಹರಣೆ ಕೊಡೋದು. ಪಾಶುಪತ ಶಾಸ್ತ್ರವನ್ನ ಬರೆದಿದ್ಯಾರು? ಅದರಲ್ಲಿ ಏನಿದೆ? ಶಿವ ಸರ್ವೋತ್ತಮ ಅಂತ ಇದೆ ಅಷ್ಟೇ. ಶಿವ ಜಗತ್ಕಾರಣ. ಸ್ಕಾಂದಮತವನ್ನ ಬರೆದಿದ್ಯಾರು? ಸ್ಕಂದ. ಪ್ರವರ್ತಿತ ಸ್ಕಾಂದಮತ ಪೃಥಿವ್ಯಾಮ ಅಂತ. ಸ್ಕಾಂದಮತ ನಾನು ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡಿದವನು ಸ್ಕಂದ. ಅವನು ಬರೆದ ಗ್ರಂಥ ಏನ್ ಬರ್ಕೊಂಡಿದ್ದಾನೆ? ನಾನೇ ಸರ್ವೋತ್ತಮ ಇಲ್ವಾ? ಹೋಗಿತಲ್ಲ ಅಲ್ಲಿ. ಆದ್ದರಿಂದ ನಾನು ಬರ್ಕೊಂಡ ಗ್ರಂಥದಲ್ಲಿ ನಾನೇ ದೊಡ್ಡವನು. ಶಾಸ್ತ್ರ ಯೋನಿ ಆಗ್ಲಿ ಅಂತಂದ್ರೆ ಆಚಾರ ಅಂತಾರೆ, ಆ ತರ ಶಾಸ್ತ್ರ ಅಲ್ಲ. ಶಾಸ್ತ್ರದ ಪ್ರಭಾವ ಅಂದ್ರೆ ಶಾಸ್ತ್ರವನ್ನ ಬರೆದವನು ಅಂತ ಅರ್ಥ ಅಲ್ಲ, ಶಾಸ್ತ್ರ ಪ್ರತಿಪಾದ್ಯ ಅಂತ ಅರ್ಥ. ಶಾಸ್ತ್ರಂ ಯೋನಿಹಿ ಯಸ್ಯ ಅಂತ ಬಹುವ್ರೀಹಿ ಮಾಡ್ತಾರೆ ಆಚಾರ್ಯರು. ಶಾಸ್ತ್ರಂ ಮೃಗಾದಿರೂಪಂ ಯೋನಿಹಿ ಜ್ಞಪ್ತಿ ಕಾರಣಂ ಯಸ್ಯ ತತ್ ಶಾಸ್ತ್ರಯೋನಿ ತಸ್ಯ ಭಾವಃ ಶಾಸ್ತ್ರಯೋನಿತ್ವಂ. ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮ, ಅಥರ್ವ, ಇತಿಹಾಸ, ಪುರಾಣ ಮೊದಲಾದ ಎಲ್ಲ ಗ್ರಂಥಗಳು ಯಾರನ್ನ ಹೇಳ್ತಾ ಇದೆ ನೋಡಿ. ಸುಮ್ಮನೆ ನೀವು ಋಗ್ವೇದದಲ್ಲಿ ಯಾರನ್ನ ಪ್ರತಿಪಾದನೆ ಮಾಡ್ತಿದ್ದಾರೆ? ಯಜುರ್ವೇದ ಅಂದ್ರೆ ಸಮಸ್ತ ವೇದ ಪ್ರತಿಪಾದ್ಯತ್ವ. ಇತಿಹಾಸ, ಇತಿಹಾಸ ಅಂದ್ರೆ 3 ಗ್ರಂಥಗಳು, ಇತಿಹಾಸ ಗ್ರಂಥಗಳು ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣ. ಈ 3 ಏನ್ ಕರೀತಾರೆ? ಇತಿಹಾಸ. ಭಾಗವತ ಆದಿ 18 ಪುರಾಣಗಳು. ಇಷ್ಟು ಗ್ರಂಥಗಳು ಯಾರನ್ನ ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡ್ತಾ ಇದೆ ನೀವು ನೋಡಿ. ಅದು ಯಾರನ್ನ ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡ್ತಾ ಇದೆಯೋ ಅವನೇ ಜಗತ್ಕಾರಣ, ಅವನೇ ಬ್ರಹ್ಮ. ಅಂದ್ರೆ ಶಾಸ್ತ್ರಯೋನಿತ್ವಾತ್ ಅನ್ನೋ ಸೂತ್ರದ ಅರ್ಥ ಏನು? ಯಾರು ಶಾಸ್ತ್ರ ಪ್ರತಿಪಾದ್ಯನೋ ಅವನೇ ಜಗತ್ಕಾರಣ. ಆ ಜಗತ್ಕಾರಣನಾಗಿರ್ತಕ್ಕಂತಹ ಶಾಸ್ತ್ರ ಪ್ರತಿಪಾದ್ಯನೇ ಜಿಜ್ಞಾಸ್ಯನಾಗಿರ್ತಕ್ಕಂತಹ ಬ್ರಹ್ಮ. ನೋಡಿ, ಅದೇ ಹೇಳೋದು. ಇದೆಲ್ಲದಕ್ಕೂ ಪೂರ್ವ ಪಕ್ಷ ಸಿದ್ಧಾಂತವನ್ನು ನಾವು ಮಾಡ್ತಾ ಹೋಯ್ತು ಅಂದ್ರೆ ಚಾತುರ್ಮಾಸ ಒಂದು ಸೂತ್ರ ಮುಗಿಯಲ್ಲ, ಒಂದು ಸೂತ್ರ ಮುಗಿಯಲ್ಲ. ಇಷ್ಟು ಸುಲಭದಲ್ಲಿ ಜಿಜ್ಞಾಸುಗಳಿಗೆ ಅರ್ಥವಾಗುವಂತಹ, ಅರ್ಥ ಮಾಡಿಸುವಂತಹ ಗ್ರಂಥ ಅಂದ್ರೆ ಇಷ್ಟು ಅರ್ಥ ಮಾಡ್ಕೊಂಡ್ಬಿಟ್ರೆ ಇದ್ರ ಮೇಲೆ ಬ್ರಹ್ಮಸೂತ್ರ ಭಾಷೆ ಅಧ್ಯಯನ ಮಾಡಿದ್ರೆ ವಿಸ್ತಾರ ಕೊಟ್ಟ. ಆದ್ದರಿಂದ ನಮ್ಮಲ್ಲಿ ಸಂಕ್ಷೇಪ ಮತ್ತು ವಿಸ್ತಾರ. ಆರಂಭದಲ್ಲಿ ಸಂಕ್ಷೇಪವಾಗಿ ತಿಳ್ಕೊಳ್ಳಿಲ್ಲ ಅಂದ್ರೆ ವಿಸ್ತಾರವಾಗಿ ತಿಳ್ಕೊಳ್ಳಕ್ ಆಗದೇ ಇಲ್ಲ. ಸಂಕ್ಷೇಪ ವಿಸ್ತಾರಾಭ್ಯಾಮಿ ಪ್ರವದಂತಿ ಮನೀಷಿಣಃ ಅಂತ. ಸಂಕ್ಷೇಪದಲ್ಲಿ ಯಾರಿಗೆ ಗೊತ್ತಿಲ್ಲ ಅವನು ವಿಸ್ತಾರವಾಗಿ ಮಾಡ್ಲಿಕ್ಕೆ ಹೇಳಲಿಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ಮೊದಲು ಸೂತ್ರದ ಸಂಕ್ಷೇಪಾರ್ಥವನ್ನ ತಿಳ್ಕೊಂಡ ಮೇಲೆ ನಮ್ಮ ಅಧಿಕಾರ, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಬ್ರಹ್ಮಸೂತ್ರ ಭಾಷ್ಯ, ತತ್ವಪ್ರಕಾಶಕ, ಚಂದ್ರಿಕಾ ಮೊದಲಾದ ಗ್ರಂಥಗಳನ್ನ ವಿಸ್ತಾರವಾಗಿ ಓದ್ತಾ ಹೋಗ್ಬೋದು. ಆದ್ದರಿಂದ ಈ ಸೂತ್ರದ ತಾತ್ಪರ್ಯ ಏನು? ಅನುಮಾನದಿಂದ ರುದ್ರಾದಿ ದೇವತೆಗಳು ಜಗತ್ಕಾರಣರು, ಆದ್ದರಿಂದ ಅವರು ಬ್ರಹ್ಮಶಬ್ದವಾಚ್ಯರು ಅಂತ ಕಲ್ಪನೆ ಮಾಡೋ ಹಾಗಿಲ್ಲ. ಯಾಕೆ ಮಾಡೋ ಹಾಗಿಲ್ಲ ಅಂದ್ರೆ ರುದ್ರಾದಿ ದೇವತೆಗಳು ಶಾಸ್ತ್ರ ಪ್ರತಿಪಾದ್ಯರಲ್ಲ. ಶಾಸ್ತ್ರ ಪ್ರತಿಪಾದ್ಯತ್ವ ಉಂಟು. ಶಿವನನ್ನು ನಾವು ತಿಳ್ಕೊಳ್ಳೋದು ಹೆಂಗೆ? ಶಾಸ್ತ್ರದಲ್ಲೇ ಅಲ್ವಾ. ಶಾಸ್ತ್ರ ಪ್ರತಿಪಾದ್ಯತ್ವ ರುದ್ರಾದಿ ದೇವತೆಗಳಿಗೆ ಇದ್ರು ಸರ್ವೋತ್ತಮರು ಅಂತ ಮುಖ್ಯ ಪ್ರತಿಪಾದ್ಯತ್ವ ರುದ್ರಾದಿ ದೇವತೆಗಳಿಗೆ ಇಲ್ಲ. ವೇದೇಶ್ಚ ಸರ್ವೈರಹಮೇವ ವೇದ್ಯ ಅಂತ ದೇವರೇ ಹೇಳಿರುವಂತ ಮಾತು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಪ್ರಮಾಣವಾಗಿ ಇದೆಲ್ಲ ಟೀಕಾ ಗ್ರಂಥಗಳಲ್ಲಿ ಬರುತ್ತೆ. ಈ ರೀತಿ ಇರೋದ್ರಿಂದ ಇತರ ದೇವತೆಗಳನ್ನ ಸರ್ವ ಬ್ರಹ್ಮ ಶಬ್ದವಾಚ್ಯರು, ಸರ್ವಶಾಸ್ತ್ರ ಪ್ರತಿಪಾದ್ಯರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ
ಯಾರು ಶಾಸ್ತ್ರ ಪ್ರತಿಪಾದ್ಯನೋ ಅವನು ಜಗತ್ಕಾರಣ. ಹೌದು ಹೌದು, ಆ ವಾಚ್ಯತ್ವ ದೇವರಿಗೆ ಮುಖ್ಯ ಅರ್ಥ. ನೆಕ್ಸ್ಟ್ ಬರುತ್ತೆ ತತ್ವ ಸಮನ್ವಯ ಅಂತ ಮುಂದಿನ ಸೂತ್ರ ಅದೇ. ಅವರೆಲ್ಲ ಗಣಪತಿ ಅನ್ನೋ ಶಬ್ದದ ಅರ್ಥ ಸರ್ವೋತ್ತಮ ಅಂತ ನಿಶುಸೀದ ಗಣಪತೆ ಅಂದ್ರೆ ಗಣಪತಿ ಅನ್ನೋ ಶಬ್ದ ಬಂತು ಅಂತ ಸೊಂಡ್ಲಿರೋ ಗಣೇಶ ಅಂತ ಅರ್ಕೋಬಾರ್ದು. ನಿಶುಸೀದ ಗಣಪತೆ ಋಷಿಕೇಶ ಅಂತ ಅರ್ಥ. ಗಣಪತಿ ಮಹೇ ಅಂತಂದ್ರೆ ಇಂದ್ರಿಯ ಗಣಗಳಿಗೆ ನಾಯಕ, ಜೀವಗಣಗಳಿಗೆ ನಾಯಕ ಅಂತ ಅರ್ಥ. ಇತರ ದೇವತೆಗಳನ್ನ ಎಲ್ಲಿ ತಿಳಿಸಿಕೊಡ್ತಾರೆ ನ ಅನುಮಾನ ಮತಚ್ಛಬ್ದ ಅಂತ. ಗಣೇಶ ಸ್ತೋತ್ರ ಮಾಡ್ಲಿಕ್ಕೆ ಮಧ್ಯದಲ್ಲಿ ದೇವರನ್ನ ಸ್ತುತಿ ಮಾಡ್ತಾ ಇದೆ. ನೋಡಿ ಈ ಗಣೇಶನಿಗೆ ನಮ್ಮಲ್ಲಿ ಅದಕ್ಕೆ ಶಾಸ್ತ್ರದಲ್ಲಿ ಮಿಶ್ರ ಸ್ತುತಿ ಅಂತ ಬರುತ್ತೆ. ಮಿಶ್ರ ಸ್ತುತಿ ಅಂತಂದ್ರೆ ಯಾವ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ಇದು ಗಣಪತಿ ಅಥರ್ವ ಶೀರ್ಷದಲ್ಲಿ ಬರ್ತಕ್ಕಂಥ ಮಂತ್ರ. ನೀನೇ ಪ್ರತ್ಯಕ್ಷ ಬ್ರಹ್ಮ ಅಂತ. ಆ ಯೋಗ್ಯತೆ ಗಣೇಶನಲ್ಲಿ ಇಲ್ಲ. ಬ್ರಹ್ಮತ್ವಕ್ಕೆ ಯೋಗ್ಯವಾದ ಜಗಜ್ಜನ್ಮಾದಿ ಗುಣಗಳು ಇಲ್ಲಿ ಬಂತಲ್ಲ, ಇಲ್ಲಿ ಶಾಸ್ತ್ರ ಯೋನಿತ್ವ ಜನ್ಮಾದ್ಯ ಸಹಿತ ಯಾವ ಗುಣ ಗಣೇಶನಲ್ಲಿ ಇಲ್ಲ. ಅದ್ರ ಅರ್ಥ ಏನು? ಗಣೇಶನ ಅಂತರ್ಯಾಮಿ ಸ್ತೋತ್ರ ಮಾಡ್ತಾ ಇದೆ ಅಂತ ಅರ್ಥ. ಆ ವಾಕ್ಯಗಳು ಅಷ್ಟೇ. ಗಣೇಶನ ಅಂತರ್ಯಾಮಿ ಸ್ತೋತ್ರ ಮಿಶ್ರ ಸ್ತುತಿ. ಆರಂಭ ಮಾಡಿದಾಗಾಯ್ತು. ಅದನ್ನ ಗಣೇಶ ಒಪ್ಪಲ್ಲ. ನನ್ನ ಸ್ತೋತ್ರ ಅಲ್ಲ ಇದು ಅಂತ ಗಣೇಶ. ಹೌದು, ಅಂದ್ರೆ ಆ ಗುಣಗಳನ್ನು ಒಪ್ಪಲ್ಲ ಅವರು. ನಾನ್ ದೇವರಲ್ಲ, ನಾನ್ ಜಗಜ್ಜನ್ಮಾದ್ಯಷ್ಟಕರ್ತೃ ಅಲ್ಲ ಅಂತ ಅವರೇ ಆ ದೇವತೆಗಳೇ ಒಪ್ಪಂತಾರೆ. ಅವ್ರು ಒಪ್ಪದೇ ಇರುವಾಗ ನಾವು ಆರೋಪ ಮಾಡಿದ್ರೆ ಸರಿ ಇಲ್ಲ. ಆದ್ದರಿಂದಲೇ ನಮ್ಮಲ್ಲಿ ಸರ್ವಶಬ್ದ ವಾಚ್ಯತ್ವ ಅಂತ ಬಂದಿತ್ತು. ಶಾಸ್ತ್ರ ದೇವ ಸರ್ವಶಬ್ದ ವಾಚ್ಯ. ಎಲ್ಲೆಲ್ಲಿ ಈ ತರ ಜಗತ್ಕಾರಣತ್ವ ಗಣೇಶನಿಗೆ ಅಂತ ಬರುತ್ತೆ ಅಲ್ಲಿ ಗಣೇಶ ಶಬ್ದ ವಾಚ್ಯ ಯಾರು? ನಾರಾಯಣ. ಅನುಮಾನ ಮತಚ್ಛಬ್ದ ಅನ್ನೋ ಬ್ರಹ್ಮಸೂತ್ರ ಇದೇ ಅರ್ಥ ಬರುತ್ತೆ. ರುದ್ರ ಅಂದ್ರೆ ರುದ್ರದೇವರು, ಬ್ರಹ್ಮ, ಇಂದ್ರ ಮೊದಲಾದ ಎಲ್ಲ ದೇವತೆಗಳ ಶಬ್ದಗಳು ನಾರಾಯಣನದ್ದೇ ಅಂತ ಆಚಾರ್ಯ ಹೇಳುವಾಗ ಎಲ್ಲ ಹೇಳ್ತಾರೆ. ಒಳ್ಳೆ ಪ್ರಶ್ನೆ. ಈಗ ವೇದವ್ಯಾಸರನ್ನ ಗುರು ಅಂತ ಪ್ರಮಿತ. ಈಗ ನೋಡು, ವೇದವ್ಯಾಸರು ಬಂದಿದ್ದೇನೋ ವ್ಯಾಸಾವತಾರ ಆಗಿದ್ಯಾಕೆ ನಿನಗೆ ವೇದ ಕೊಡಕ್ಕೆ. ವೇದವ್ಯಾಸರು ಬರ್ದಿಲ್ಲ. ವೇದ ವಿಭಾಗ ಮಾಡಿಕೊಟ್ರಷ್ಟೇ ನಿಂಗೆ ಬಿಟ್ರವರು. ವೇದವ್ಯಾಸರು ವೇದದಲ್ಲಿ ಕೈಯಾಡಿಸಿಲ್ಲ. ಅವರು ನಾನ್ ಚೇಂಜ್ ಮಾಡ್ಬಿಡ್ತೀನಿ ಅಂತ ಹೋಗಿಲ್ಲ. ಅದೇ ವೇದವ್ಯಾಸರು ಬರ್ದಿರೋ ಪುರಾಣದಲ್ಲೇ ತಾಮಸ್ ಪುರಾಣ ಇದೆಯಲ್ಲ ತಿಳಿಸಿದ್ದಾರೆ. ಸಾತ್ವಿಕ ಪುರಾಣ ಇದೆಯಲ್ಲ, ರಾಜಸ ಪುರಾಣ ಇದೆಯಾ. ಅಂದ್ರೆ ಅವರವರ ಈ ಮಹಾಭಾರತದಲ್ಲೇ ವಿಷ್ಣು ಸರ್ವೋತ್ತಮತ್ವವನ್ನ ಇನ್ನಿಲ್ಲದಂಗೆ ಪ್ರತಿಪಾದನೆ ಮಾಡೋದು ಮಹಾಭಾರತ. ವಿಷ್ಣು ಸಹಸ್ರನಾಮ ಬರೋದಕ್ಕಿಂತ ಮೊದಲು ಶಿವ ಸಹಸ್ರನಾಮ ಬರುತ್ತೆ. ಉಪಮನ್ಯುಗಳು ಶಿವ ಸಹಸ್ರನಾಮ ಉಪದೇಶ ಮಾಡಿ ಕೃಷ್ಣ ಹೇಳ್ತಾನೆ, ನಾನ್ ನಿತ್ಯ ಪಾರಾಯಣ ಮಾಡುವಂತ ಸ್ತೋತ್ರ ಶಿವ ಸಹಸ್ರನಾಮ. ಕೃಷ್ಣನೇ ಹೇಳೋದು. ಅಲ್ಲೇ ವಾದಿರಾಜ ಸ್ವಾಮಿಗಳು ಲಕ್ಷಾಲಂಕಾರದಲ್ಲಿ ವ್ಯಾಖ್ಯಾನ ಮಾಡಬೇಕಾದ್ರೆ ಶೈವ ಮತವನ್ನ ಅನುಸರಣೆ ಮಾಡಿಕೊಂಡು ವ್ಯಾಸರು ಹೇಳಿದ್ದಾರೆ.
ಇದು ವೇದವ್ಯಾಸ ದೇವರ ಅಭಿಮತವಾದ ಪ್ರಮೇಯ ಅಲ್ಲ. ಮಹಾಭಾರತವನ್ನು ಎಲ್ಲ ಓದ್ತಾರೆ, ನಾವು ಓದ್ತೀವಿ, ಇವರು ಓದ್ತಾರೆ, ಎಲ್ಲ ಓದ್ತಾರೆ. ಅವ್ರು ಯೋಗ್ಯವಾಗಿ ಜ್ಞಾನ ಬರ್ಬೇಕಲ್ಲ. ಶೈವ ಮತವನ್ನು ಅನುಸರಣೆ ಮಾಡ್ಕೊಂಡು ಹೇಳಿದ್ದಾರೆ ಇದು ಅಂತ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ. ಅವಾಂತರ ವೇದ ಕೊಟ್ಟಿದ್ದಿರಲ್ಲ, ಹಂಗಾಗ್ಬಿಟ್ರೆ ಭಗವದ್ಗೀತೆಗೆ ಯಾರು ವ್ಯಾಖ್ಯಾನ ಬರೆಯುವಾಗಿಲ್ಲ. ಇವತ್ತು ನಾವು ಪ್ರಸ್ಥಾನತ್ರಯ ಮತಸ್ಥಾಪನಾಚಾರ್ಯ ಅಂತ ಆಗ್ಬೇಕಾದ್ರೆ ವೇದವ್ಯಾಸರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಬೇಕು. ಉಪನಿಷತ್ ಪ್ರಸ್ಥಾನ ಬಿಡು, ಅದು ಅಪೌರುಷೇಯ. ಇನ್ನೆರಡಕ್ಕೆ ಭಗವದ್ಗೀತೆ ವ್ಯಾಸರೇ ಬರೆದಿದ್ದು, ಬ್ರಹ್ಮಸೂತ್ರ ವ್ಯಾಸರೇ ಬರೆದಿದ್ದು. ಮತ್ತಿನ್ನೂ ಒಂದೇನು ಅಂದ್ರೆ ವೇದವ್ಯಾಸ ದೇವರನ್ನ ನಾರಾಯಣನ ಸ್ವರೂಪ ಅವತಾರ ಅಂತ ಒಪ್ಪೋರು ನಾವು ಮಾತ್ರ, ಇನ್ಯಾರು ಒಪ್ಪೋದೇ ಇಲ್ಲ. ವ್ಯಾಸೋ ನಾಮ ಕಶ್ಚನ ಋಷಿ ಅಲ್ವಾ? ಮಾಯಾವಾದಿಗಳ ಆಚಾರ್ಯರು ವೇದವ್ಯಾಸ ದೇವರು ಕಪಾಳ ಕೊಡದ್ಬಿಟ್ರು ಅಂತ ಕಥೆ ಬರುತ್ತೆ. ಕಾಶಿಯಲ್ಲಿ ತತ್ವ ಜಿಜ್ಞಾಸೆ ಆಯಿತು. ವೇದವ್ಯಾಸ ದೇವರು ಬಂದು, ನೀನ್ ಬ್ರಹ್ಮಸೂತ್ರ ಭಾಷ್ಯಕ್ಕೆ ನಾನು ಬ್ರಹ್ಮಸೂತ್ರ ಭಾಷ್ಯ ಬರೆದಿದ್ದೀನಿ ಅಂತ ಹೇಳ್ತಾರೆ. ಯಾರು? ಇವರು. ಅವರು ಭಾಷ್ಯ ಬರೆದಿದ್ದೀನಿ ಅಂತಂದಾಗ ವ್ಯಾಸರಂತಾರೆ, ತಾತ್ಪರ್ಯ ಏನು ಅಂತ. ಅದ್ವೈತವೇ ತಾತ್ಪರ್ಯ ಅಂತ. ಇಲ್ಲ, ನಾನು ದ್ವೈತ ಬರೆದಿದ್ದೇನೆ. ಅವಾಗ ಜುಟ್ಟಿಡ್ಕೊಂಡು ಕಪಾಳ ಕೊಡ್ಬಿಡ್ತಾರೆ. ಏನಯ್ಯ, ನಾನ್ ಅದ್ವೈತ ಬರ್ದಿರ್ಬೇಕಾ, ನೀನ್ ದ್ವೈತ ಹೆಂಗ್ ಬರ್ದೆ? ನೀನ್ ದ್ವೈತ ಅಲ್ಲ, ಅದ್ವೈತವೇ ಸರಿ ಅಂತ ಕಪಾಳ ಕೊಡೋದ್ರು ಅಂತ ಉಲ್ಲೇಖ ಇದೆ ಅವರ ವಿಜಯ ಗ್ರಂಥಗಳಲ್ಲಿ, ಸ್ಪಷ್ಟ ಉಲ್ಲೇಖ ಇದೆ. ಆಮೇಲೆ ಮಧುಸೂದನ ಸರಸ್ವತಿಗಳು ಅದ್ವೈತ ಸಿದ್ಧಿ ಎನ್ನುವ ಗ್ರಂಥ ಬರೆದ ಮಧುಸೂದನ ಸರಸ್ವತಿಗಳು, ನಾನು ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡೋದಿಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಬ್ರಹ್ಮಸೂತ್ರಗಳನ್ನ ಸರಿಯಾಗಿ ಬರೀಲಿಕ್ಕೆ ಬರದಿಲ್ಲ ಅವರಿಗೆ. ನಮ್ಮ ಮತಸ್ಥಾಪನಾಚಾರ್ಯರಿಗೆ ಮಾತ್ರ ನಮಸ್ಕಾರ ಮಾಡ್ತೀನಿ. ಯಾಕೆ? ವೇದವ್ಯಾಸರು ಮಾಡಿದ ತಪ್ಪನ್ನ ಸರಿ ಮಾಡಿ ಸೂತ್ರಗಳಲ್ಲಿದ್ದ ಅದ್ವೈತವನ್ನು ಹೇಳಿದ್ದಾರೆ. ಸೂತ್ರಗಳಲ್ಲಿ ದ್ವೈತವನ್ನ ಹೇಳಿ ಸರಿಯಾಗಿ ವ್ಯಾಖ್ಯಾನ ಮಾಡ್ಲಿಕ್ಕೆ ಬರದೇ ಇರತಕ್ಕ ವೇದವ್ಯಾಸರಿಗೆ ನಾನು ನಮಸ್ಕಾರ. ನಸ್ತೌಮಿ ವ್ಯಾಸಂ ನೋಡಿ, ಗ್ರಂಥದಲ್ಲಿ ಬರೆಯುವಂತ ಮಾತು. ವೇದವ್ಯಾಸರಿಗೆ ನಮಸ್ಕಾರ ಮಾಡೋದಿಲ್ಲ. ಸಂಯಂಗ ಸೂತ್ರೈ ನ ಬಬಂಧ. ನೆಟ್ಟಿಗೆ ಯಾರಿಗೆ ಸೂತ್ರ ಬರೆಯಕ್ ಬಂದಿಲ್ಲ ನಮಸ್ಕಾರ ಮಾಡಿದ್ರೆ ಸೂತ್ರಕಾರರಿಗೆ ಗೌರವ ಕೊಡಲ್ಲ ಅಂದ್ಮೇಲೆ ಅವರ ಗ್ರಂಥಗಳಿಗೆ ವ್ಯಾಖ್ಯಾನ ಏನ್ ಮಾಡೋದು ನೀವಾಗಾದ್ರೆ? ಆ ವಿಜಯ ಗ್ರಂಥದಲ್ಲೇ ಬಂತಲ್ಲ, ನನ್ನ ಅಭಿಮತ ದ್ವೈತ, ನಾನು ಸೂತ್ರಗಳಲ್ಲಿ ನಿರ್ಣಯ ಮಾಡಿದ್ದು ದ್ವೈತ, ಜೀವ ಬ್ರಹ್ಮ ಭೇದ ಅಂತ ವ್ಯಾಸರು ಹೇಳಿದ್ದಕ್ಕೆ ಕಪಾಳ ಕೊಡೋದು ಕೂಡಿಸ್ಬಿಟ್ರು ಅವ್ರನ್ನ ಅಂತ ಮಾತು ಬರುತ್ತೆ. ಆದ್ರಿಂದ ವೇದವ್ಯಾಸ ದೇವರ ಸ್ವರೂಪನೇ ಒಪ್ಪದೇ ಇರುವಂತವ್ರು ಅವ್ರು ಅಂದ್ರೆ ಸ್ವಾಮಿ ಅವಾಗ ಹೇಳಿದ್ರಲ್ಲ, ಅವ್ರ ಕೆಲಸ ಏನು? ಹಾಳು ಮಾಡ್ಬೇಕು. ಅವ್ರಿಗೆ ನಿಮಗೆ ವೇದವ್ಯಾಸ ದೇವರು ಯಾರ ಅವತಾರ? ಅವ್ರು ನಾರಾಯಣನ, ವಿಷ್ಣುನ? ಜಿಜ್ಞಾಸೆ ಬೇಡವೇ ಬೇಡ. ನಮಗೇನಾಗ್ಬೇಕು? ಜನ ಹಾಳಾಗಬೇಕು, ಜನಕ್ಕೆ ತತ್ವಜ್ಞಾನ ಬರಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು? ವೇದವ್ಯಾಸರು ಬರೆದ ಗ್ರಂಥಗಳಲ್ಲೆಲ್ಲ ಕೈಯಾಡಿಸಿ ನಾಶ ಮಾಡಿ ಹಾಳು ಮಾಡಿಬಿಡ್ಬೇಕು. ಉದ್ದೇಶ ಹಾಳು ಮಾಡೋದಿದ್ದಾಗ ಯಾರಾದ್ರೇನಂತೆ? ಸ್ವರೂಪಗಳ ಬಗ್ಗೆ, ಜೀವರ ಬಗ್ಗೆ, ದೇವರ ಬಗ್ಗೆ, ಕಲ್ಪನೆ ಬಗ್ಗೆ ಎಲ್ಲರನ್ನ ಒಂದೇ ತಟ್ಟೆ ಒಳಗೆ ಪೂಜೆ ಮಾಡಿ ಅಂತಾರೆ ಅಲ್ವಾ? ಹೀಗೆಲ್ಲ ಇರುವಾಗ ಅಂಥವ್ರು ಏನಾಗಬೇಕಾಗಿದೆ? ಅಂಥವ್ರಿಗೇನು ಹಾಳು ಮಾಡೋದೊಂದೇ ಪ್ರಮೇಯ, ಉದ್ದೇಶ. ಗಣಪತಿ ಹತ್ರ ಬಂದಾಗ ಗಣಪತಿನೇ ಶಾಸ್ತ್ರ ಯೋನಿ, ದುರ್ಗೆ ಹತ್ರ ಬಂದಾಗ ದುರ್ಗೆ. ಅವ್ರು ಮಾಡೋ ಸ್ತೋತ್ರನೂ ಹಾಗೆ ಇದೆ ನೋಡಿ. ಜನಕ್ಕೆ ಮೋಸ ಮಾಡುವಂತ ಕ್ರಮಗಳು ಇದೆಲ್ಲ. ಹೀಗಿರ್ಬೇಕಾದ್ರೆ ಎಷ್ಟು ಹಾಳು ಮಾಡಿ ಹೋಗಿದ್ದಾರೆ ಅವರು ಅಂತಂದ್ರೆ ಎಷ್ಟು ಕಷ್ಟ. ಇಡೀ ಒಂದು ಸಮಾಜ ವಿಷ್ಣು ಸರ್ವೋತ್ತಮತ್ವ ಅನುಸಂಧಾನ ಮಾಡ್ತಾ ಇತ್ತು ಒಂದ್ ಟೈಮಲ್ಲಿ. ಎಲ್ಲರ ಮನಸ್ಸನ್ನ ಹಾಳು ಮಾಡಿಬಿಟ್ರು ಬಂದು. ವ್ಯಾಖ್ಯಾನ ಗ್ರಂಥ ಅದೆಲ್ಲ ಬರೆದು ಎಲ್ರನ್ನ ತಲೆ ಕೆಡಿಸಿ ಎಲ್ರನ್ನ ಹಾಳು ಮಾಡಿದ್ದಕ್ಕೆ ನಮ್ಮಲ್ಲಿ ಎಷ್ಟು ಜಿಜ್ಞಾಸೆಗಳು, ನೂರಾರು ಗ್ರಂಥಗಳು. ಅಷ್ಟಾದ್ರೂ ವಿಷ್ಣು ಸರ್ವೋತ್ತಮತ್ವ ನಮಗೆ ಅರ್ಥ ಆಗ್ತಾ ಇಲ್ಲ. ಇದು ನಮಗೆ ಹಾಳು ಮಾಡೋರ್ಗೆ ಎಲ್ಲಿಂದ ಹಾಳು ಮಾಡ್ತೀನಿ, ಹೇಗ್ ಹಾಳು ಮಾಡ್ತೀನಿ ಇಲ್ಲ, ಮಿಕ್ಸ್ ಮಾಡಿ ಹಾಳು ಮಾಡೋದಷ್ಟೇ ಕೆಲಸ. ಆದ್ದರಿಂದ ಶಾಸ್ತ್ರಯೋನಿ ಅಂದ್ರೆ ಯಾರು ಸಮರ್ಥನೆ ಮಾಡಲ್ಲ ಸ್ವಾಮಿ ಅವರು. ಹೌದು, ಬೆಳೆಸಿದ್ದೀವಿ. ಅಂದ್ರೆ ಬೆಳೆಸೋದು ಯಾಕೆ ಅಂದ್ರೆ
ಅರ್ಥ ಮಾಡ್ಕೊಳ್ಳಲ್ಲ, ಆ ಯೋಗ್ಯತೆ ಅಷ್ಟೇ. ನಾವ್ ಹೇಳ್ಬೇಕದನ್ನ. ಅದಕ್ಕೋಸ್ಕರ ನಿರ್ಣಯದಲ್ಲಿ ಆಚಾರ್ಯರು ವೇದವ್ಯಾಸರ ಅವತಾರ ಬಗ್ಗೆ ಒಂದು ಅಧ್ಯಾಯ ಬರೆದಿದ್ದಾರೆ. ವೇದವ್ಯಾಸರು ಯಾರು ಅಂತ ಹೇಳ್ಬೇಕಾದ್ರೆ ವ್ಯಾಸಾವತಾರದ ಬಗ್ಗೆ ಪೂರ್ತಿ ನಿರ್ಣಯ ಕೊಡ್ತಾರೆ. ಮತ್ತೆ ಸತ್ಯವತಿ ಪರಾಶರರಿಗೆ ಮದುವೆ ಆಗಿಲ್ಲ, ವೇದವ್ಯಾಸರು ಅಂತ ಆಗಿಲ್ವೇ ಇಲ್ಲ. ಆ ಕಾಲದಲ್ಲಿ ವ್ಯಾಸರು ಪರಾಶರ ಸತ್ಯವತಿ ಮದುವೆ ಮಾಡ್ಕೊಂಡಿದ್ದಾರೆ. ಮದುವೆ ಮಾಡ್ಕೊಂಡ ಎಲ್ಲ ಋಷಿಮುನಿಗಳು ಬಂದ್ರು ಅಂತ ಮಹಾಭಾರತದಲ್ಲಿ ಉಲ್ಲೇಖ ಇದೆ. ಶಾಸ್ತ್ರೋಕ್ತವಾಗಿ ಮದುವೆ ಮಾಡ್ಕೊಂಡ ಮೇಲೆ ವ್ಯಾಸರ ಅವತಾರ ಆಗಿತ್ತು. ಮತ್ತೆ ಕನ್ಯಾಗ ವಾಪಸ್ ಕೊಟ್ರು, ನೀನ್ ಕನ್ಯಾಗಮ್ಮ ಅಂತ ಕೊಟ್ರು, ಶಂತನು ಮದುವೆ ಆಗ್ಬೇಕಲ್ಲ. ಅದೆಲ್ಲ ಓದೋದೇ ಇಲ್ಲ ಇವ್ರು. ಅದಕ್ಕೋಸ್ಕರ ಮಾಯಾವಾದಿಗಳಲ್ಲಿ ಈ ಮಹಾಭಾರತಕ್ಕೆ ಪುರಾಣಕ್ಕೆ ವ್ಯಾಖ್ಯಾನ ಮಾಡಕ್ ಬರಲಿಲ್ಲ. ಪುರಾಣಗಳಿಗೆ ವ್ಯಾಖ್ಯಾನ ಮಾಡಿಬಿಟ್ರೆ ಸೂತ್ರಕ್ಕೆ ವಿರೋಧ ಬರುತ್ತೆ ಅವ್ರಿಗೆ. ಅವ್ರು ಬ್ರಹ್ಮಸೂತ್ರ ಭಾಷ್ಯಕ್ಕೆ ಏನು ಹೇಳಿದ್ದಾರೆ ಉಪನಿಷತ್ ಭಾಷೆಯಲ್ಲೆಲ್ಲ, ಅಲ್ಲಿ ಹೇಳಿದ್ದಕ್ಕೆ ಪುರಾಣಕ್ಕೆ ವಿರೋಧ ಬರುತ್ತೆ. ಇದು ಅವ್ರಿಗೆ. ಅದಕ್ಕೆ ಪುರಾಣ ಎಲ್ಲ ಕಟ್ಕತೆ ಬಿಟ್ಬಿಟ್ರು. ಅದಕ್ಕೆ ಪುರಾಣ ಒಪ್ಪೋದೇ ಇಲ್ಲ ಅವರು. ಹೌದು, ಪುರಾಣ ಪ್ರಾಮಾಣ್ಯ ಒಪ್ಪಲ್ಲ ಅವರು. ಪಂಚರಾತ್ರನೇ ಒಪ್ಪಲ್ಲ, ಪಂಚರಾತ್ರ ಅಪ್ರಮಾಣ ಅಂತ ಹೇಳ್ತಾರೆ. ಪುರಾಣಗಳನ್ನು ಒಪ್ಪಲ್ಲ, ಮಹಾಭಾರತ ಒಪ್ಪಲ್ಲ. ಅದೆಲ್ಲ ನಾನೇ ಕೃಷ್ಣ ಒಪ್ಪಿಲ್ಲ. ಜೀವನೇ ಕೃಷ್ಣ, ಜೀವನೇ ನರಸಿಂಹ. ಆದ್ರಿಂದ ಪುರಾಣದ ಕಥೆಗಳು ಬೇಕಾಗಿಲ್ಲ ಅವ್ರಿಗೆ. ಸರಿ, ಅದು ಮೋಸ ಮಾಡಕ್ಕೆ, ಮೋಸಕ್ಕೆ, ಜಗತ್ತಿಗೆ ಮೋಸ ಮಾಡಬೇಕು ಅಂತ ಭಾಗವತಾದಿ ಗ್ರಂಥಗಳ ಪಾರಾಯಣ ಅಧ್ಯಯನ ಬಿಟ್ಬಿಟ್ರೆ ಆಂತರಿಕವಾಗಿ ಅವರಲ್ಲಿ ಏನಿಲ್ಲ. ಅದಕ್ಕೋಸ್ಕರವೇ ಅದಕ್ಕೋಸ್ಕರನೇ ಗೀತೆ ಮೋಸ ಮಾಡಕ್ಕೆ ಅವ್ರು ಸಮರ್ಥನೆ ಮಾಡ್ತಾರೆ. ಯಾಕೆಂದ್ರೆ ಕೃಷ್ಣ ಅದ್ವೈತವನ್ನು ಹೇಳಿದ್ದಾನೆ ಅಂತ ಹೇಳೋದು ಅವರು. ಕೊನೆಗೆ ನಾನು 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 ಅಂತ ಹೇಳಿ ನಮ್ಗೆ ಅದೇ ಕಾಣ್ಬೇಕು. ನಮಗೆ ಅದೇ ಕೃಷ್ಣ ಮತ್ತ ಪರತರಲ್ಲ ಅಂತ ಕೃಷ್ಣ ಹೇಳ್ತಾರೆ. ಕೃಷ್ಣ ಸರ್ವೋತ್ತಮ ಅಂತ ಕಾಣುತ್ತೆ. ಕೊನೆಗೆ ಕೃಷ್ಣ ಏನ್ ಹೇಳ್ತಾನೆ? ತದ್ವಿಧಿ, ಬ್ರಹ್ಮ ಇದೆ, ಈಶ್ವರ ಒಬ್ಬ ಇದ್ದಾನೆ, ಎಲ್ಲ ಹೃದಯದೊಳಗಿದ್ದಾನೆ. ಕೃಷ್ಣನೇ ಹೇಳ್ತಾನೆ. ನಾನಿದ್ದೇನೆ ಅಂತ ಯಾಕೆ ಹೇಳಿಲ್ಲ ಕೃಷ್ಣ? ಅವ್ರ ಪ್ರಶ್ನೆ ಇದೆ. ನಾನು ವೇದಾಂತ ಕೃತ್ ನಾನೇ ಅಂತ ಎಲ್ಲ ಆರಂಭದಲ್ಲಿ ಹೇಳಿ, ಗೀತೆ ಫಸ್ಟ್ ಇಂದ ಲಾಸ್ಟ್ ತನಕ ನಾನೇ ಅಂತ ಹೇಳಿ, ಲಾಸ್ಟ್ಗೆ ಈಶ್ವರ ಒಬ್ಬ ಇದ್ದಾನೆ ಅಂದ್ಬಿಟ್ಟ ಕೃಷ್ಣ. ಅದಕ್ಕೆ ಅವ್ರೆ ನಾವು ಮಾಡೋ ಅರ್ಥ ಬೇರೆ, ಅವ್ರೇನ್ ಅರ್ಥ ಮಾಡ್ತಾರೆ ಅದಕ್ಕೆ ನೋಡ್ರಿ. ಕೃಷ್ಣ ನಾನ್ ದೇವರಲ್ಲ ಅಂತ ಅವರು ಒಪ್ಕೊಂಡಿದ್ದಾಗಿ, ನನಗಿಂತ ಬೇರೆಯಾದ ಈಶ್ವರ ಒಬ್ಬ ಇದ್ದಾನೆ, ಆ ಈಶ್ವರನೇ ಅದ್ವೈತ ಬ್ರಹ್ಮ. ಕೃಷ್ಣ ಸಗುಣ ಬ್ರಹ್ಮ, ಕೃಷ್ಣ ಹೇಳಿದ ಇವನು ಅದ್ವೈತ. ಆದ್ರಿಂದ ಭಗವದ್ಗೀತೆ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ತಿಬ್ರಿದಾರ ಅವರಲ್ಲಿ. ಈಗ ಬ್ರಹ್ಮ ವಸ್ತು ಒಂದಿತ್ತು, ಇತ್ತು ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ತೋರಿಕೆ, ಅದನ್ನ ಹೇಳಕ್ಕೆ ಆಗಲ್ಲ ನಾವು. ಅದಿತ್ತು ಅಂದ್ರೆ ಎಕ್ಸಿಸ್ಟೆನ್ಸ್ ಒಪ್ಕೊಂಡಂಗಾಯ್ತು. ಯಾವಾಗಿತ್ತು ಅಂತ ಹೇಳ್ತೀವಿ ನಾವು? ಕಾಲ ಸತ್ಯ ಆಯ್ತು. ಹೇಗಿತ್ತು? ಕೈಕಾಲಿತ್ತು, ರೂಪ ಸತ್ಯ ಆಗುತ್ತೆ. ತೋರಿಕೆ ಹಿಂಗಿತ್ತದು. ಅಜ್ಞಾನ ಹೀಗೆ ಪಾಸಾಗೋಯ್ತು, ಒಂದ್ಸಲ ಪಾಸಾಗೋಯ್ತು. ಪಾಸಾಗ್ತಾ ಇದ್ದಂಗೆನೆ ಎರಡಾಯ್ತು. ಒಂದು ಜೀವ, ಇನ್ನೊಂದು ದೇವತೆಗಳು. ದೇವತೆಗಳು ಒಟ್ಟು ಎರಡಿದೆ. ಅವಿದ್ಯೆ, ಅವಿದ್ಯೆಯಿಂದ ಬ್ರಹ್ಮನಿಗೆ ಅವಿದ್ಯೆ ಬಂತು. ಆ ಅವಿದ್ಯೆ ಬರ್ತಿದ್ದಂಗೆನೆ ಜೀವ ದೇವ ಎರಡಾಯ್ತು. ಅದರಲ್ಲಿ ಈ ಜೀವರು ನಾವು, ದೇವರು ಯಾರು? ನಾರಾಯಣ, ಬ್ರಹ್ಮ, ರುದ್ರ, ಹೆಣ್ಣು ದೇವರಾಗಲಿ ಗಂಡು ದೇವರಾಗಲಿ ಎಲ್ಲ ಒಂದೇ. ಅದು ಎಲ್ಲ ಅದಕ್ಕೆ ಅದರಲ್ಲಿ ಏಕಜೀವವಾದ ಬಹುಜೀವವಾದ ಅಂತ ಎರಡಿದೆ ಅವರಲ್ಲಿ. ಎಲ್ಲ ಹೇಳೋದೇನು ಅಂದ್ರೆ ನಮ್ಮ ದೇಹ ಬೇರೆ, ಒಳಗಿರೋ ಜೀವಗಳೆಲ್ಲ ಒಂದೇ ಅಂತ. ಅದಕ್ಕೆ ನಾವ್ ಹೇಳಿದ ಪ್ರಶ್ನೆ ಅದಕ್ಕೆ ಸರಿ. ಅಪ್ಪ, ಒಬ್ಬರಿಗೆ ಅದ್ವೈತ ಜ್ಞಾನ, ಒಂದೇ ಜೀವ ಅಂತ ಆಗ್ಬಿಟ್ರೆ, ಒಬ್ಬರಿಗೆ ಅದ್ವೈತ ಜ್ಞಾನ ಆಗ್ಬಿಟ್ರೆ ಎಲ್ಲ ಹೊರಡ್ಬೇಕು, ಮೋಕ್ಷ ಆಗ್ಬೇಕು. ಅನಿರ್ಮೋಕ್ಷ ಪ್ರಸಂಗ, ಎಲ್ಲ ಮೋಕ್ಷ ಆಗೋಬೇಕು. ಅದಕ್ಕೆ ಅವ್ರು ಬಹುಜೀವವಾದ ಅಂತ ಬಂದರು. ಅದಕ್ಕೋಸ್ಕರವೇ ಶಂಕರಾಚಾರ್ಯ ಗ್ರಂಥಗಳಲ್ಲಿ ಬ್ರಹ್ಮಸೂತ್ರ ಭಾಷ್ಯಕ್ಕೆ
ಎರಡು ಪ್ರಕರಣ ಹೊರಟಿದೆ ಸ್ವಾಮಿ. ಒಂದು ಭಾಮತಿ ಪ್ರಕರಣ ಅಂತ, ಅದರಲ್ಲಿ ಒಬ್ಬರೊಬ್ರು ಸರಿ ಇಲ್ಲ. ಶಂಕರಾಚಾರ್ಯರು ಹೇಳಿದ್ದು ಇವ್ರಿಗೆ ಸರಿ ಇಲ್ಲ, ಇವ್ರಿಗೆ ಸರಿ ಇಲ್ಲ, ಏಕಾಭಿಪ್ರಾಯ ಇಲ್ಲವೇ ಇಲ್ಲ. ನಮ್ಮಲ್ಲಿ ಟೀಕಾಕೃತ್ಪಾದದಲ್ಲಿ ಹೇಳಿದ್ದನ್ನ ಎಲ್ಲ ಒಪ್ಕೊಂಡ್ಬಿಡ್ತಾರೆ. ಏಕಾಭಿಪ್ರಾಯ ಅವರಲ್ಲಿ ಇಲ್ಲವೇ ಇಲ್ಲ. ವಿವರಣ ಪ್ರಕರಣ ಅಂತ ಒಂದು, ಭಾಮತಿ ಪ್ರಕರಣ ಅಂತ ಒಂದು. ನಾನು ಶಂಕರಾಚಾರ್ಯ ಮಾತು ಸರಿ ಮಾಡಿದ್ದೀನಿ ಅಂತ ಇವನು, ನಾನು ಸರಿ ಮಾಡಿದ್ದೀನಿ ಅಂತ ಇವನು. ಅದಕ್ಕೆ ಎಲ್ಲ ಟೆನ್ಷನ್ ಮಾಡಿ ಗೊಂದಲ ಪರಿಹಾರ ಮಾಡಿಕ್ಕೆ ಅಪ್ಪಯ್ಯ ದೀಕ್ಷಿತರು ಬಂದು ಏನ್ ಮಾಡ್ಬಿಟ್ರು, ಶಿವಾದ್ವೈತ ಅಂತ ಮಾಡ್ಬಿಟ್ರು. ಈ ನಿರ್ಗುಣ ಬ್ರಹ್ಮ ಅದೆಲ್ಲ ಹೇಳಕ್ ಆಗಲ್ಲ ಅಂತ ಹೇಳಿ ಅವನೇ ಶಿವ ಅಂತ ಹೇಳಿ ಶಿವಾದ್ವೈತ. ಅದಕ್ಕೆ ಇವತ್ತಿನ ಅವ್ರುಗಳೆಲ್ಲ ಶಿವಾರ್ಪಣದಸ್ತು, ಶಿವ ಭಸ್ಮ, ಶಿವಾರ್ಪಣ ಅಂತೆಲ್ಲ ಹೇಳೋದು ಯಾಕೆ, ಶಿವಾದ್ವೈತ ಆಯ್ತು ಅಂತಿದ್ದಾರೆ. ಅವರು ಭಸ್ಮ ಹತ್ಕೊಂಡಿದ್ದು ಉಲ್ಲೇಖ ಇಲ್ವೇ ಆಯ್ತು. ನಿರಸ್ತ ಭೂತಿಂ ಶರಣಂ ಪ್ರಪದ್ಯೆ ಅಂತ ಅವ್ರದ್ ಮಾತು, ಮಾಯಾವಾದ ಆಚಾರ್ಯರ ಬಗ್ಗೆ ಹೇಳೋ ಮಾತು. ಭಸ್ಮ ಹತ್ಕೊಂಡಿದ್ದಕ್ಕೆ ಉಲ್ಲೇಖ ಇಲ್ವೇ ಇಲ್ಲ. ಅವರು ಬರೀ ಹಣೆ ನಿರಸ್ತ ಭೂತಿ ಅಂತ ಅವ್ರ ಬಗ್ಗೆ ಬರುತ್ತೆ. ಅದನ್ನ ಸಗುಣ ಬ್ರಹ್ಮ, ನಿರ್ಗುಣ ಇದೆಲ್ಲ ಏನಾಯ್ತು ಗೊತ್ತಾ, ನಿಮ್ಮನ್ನ ಕನ್ಫ್ಯೂಸ್ ಮಾಡಕ್ಕೆ. ನೀವೆಷ್ಟು ಕನ್ಫ್ಯೂಸ್ ಆಗ್ತೀರಾ ಅವ್ರಿಗೆ ಅದು ಒಳ್ಳೇದು. ಕನ್ಫ್ಯೂಸ್ ಹಾಗೆ ಹೌದು, ಬೆಳಗ್ಗೆ ಅದು ಸಾಯಂಕಾಲ ಇದು ಅದು ಭಸ್ಮ ಹಚ್ಬಿಡ್ತಾರೆ ಅವರು. ಒಂದು ಗೋಪಚಂದ್ರ, ಆಮೇಲೆ ಭಸ್ಮ. ಶಾಸ್ತ್ರಯೋನಿತ್ವ ಅಂತಂದ್ರೆ ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಂತ ಎರಡಿದೆ ಅವರ. ಇಲ್ಲಿ ಸಗುಣ ಬ್ರಹ್ಮ ಅಂತ ಹೇಳಿದ್ರೆ ತೋರಿಕೆ, ವ್ಯವಹಾರದಲ್ಲಿ ನಿಮಗೆ ಸೃಷ್ಟಿ ಮಾಡುವಂಥದ್ದು, ಅವತಾರಾದಿಗಳಲ್ಲಿ ಬರುವಂಥದ್ದು. ಈ ರಾಕ್ಷಸನ್ ಕೊಂದೋದು ಅಲ್ವಾ, ರಾಮನಾಗಿ ಬಂದು ಸೀತೆಯನ್ನು ಮದುವೆ ಆಗೋದು, ಸ್ಕಂದನಾಗಿ ಬಂದು ಇನ್ನೇನೋ ಮಾಡೋದು, ಗಣಪತಿಯಾಗಿ ವಿಘ್ನವನ್ನ ಪರಿಹಾರ ಮಾಡೋದು. ಇವರೆಲ್ಲ ಯಾರು? ಸಗುಣ ಬ್ರಹ್ಮರು. ನಿರ್ಗುಣ ಬ್ರಹ್ಮ ಯಾರು? ಅದೇ ಮೂಲ. ಈಗ ಸಗುಣ ಬ್ರಹ್ಮರಲ್ಲ, ನಮಗೆ ಜೀವಭಾವವಿದೆ. ನಮಗೆ ನಾವು ಜೀವರು. ಈಗ ನಿರ್ಗುಣ ಬ್ರಹ್ಮ ಇದ್ದ, ಅದೇ ನಿರ್ಗುಣ ಬ್ರಹ್ಮ ಇದ್ದ, ಅವಿದ್ಯೆ ಪಾಸ್ ಆಗೋಯ್ತು. ಅವಿದ್ಯೆ ಪಾಸ್ ಆಗ್ತಾ ಇದ್ದ ಹಾಗೆ ಎರಡು ಬಂದ್ಬಿಡ್ತು. ಒಂದು ಪೋರ್ಷನ್ನು ಜೀವ ಆಗೋಯ್ತು, ಇನ್ನೊಂದು ಪೋರ್ಷನ್ನು ದೇವರುಗಳಾಗೋಯ್ತು. ಆ ದೇವರುಗಳನ್ನ ಏನ್ ಕರೀತಾರೆ? ಸಗುಣ ಬ್ರಹ್ಮ ಅಂತ ಕರೀತಾರೆ. ನಾವೆಲ್ಲ ಜೀವರಾದ್ವಿ. ಇವಾಗ ನನಗೆ ಅದ್ವೈತ ಜ್ಞಾನ ಬಂದ ಮೇಲೆ ನಾನು ಹೇಗೆ ನಿರ್ಗುಣ ಬ್ರಹ್ಮ ಆಗ್ತೀನೋ ಹಾಗೆ ಕೃಷ್ಣನಿಗೆ ಅದ್ವೈತ ಜ್ಞಾನ ಬರುತ್ತೆ, ನರಸಿಂಹಂಗೆ ಅದ್ವೈತ ಜ್ಞಾನ ಬರುತ್ತೆ, ಬ್ರಹ್ಮನಿಗೆ ಅದ್ವೈತ ಜ್ಞಾನ ಬರುತ್ತೆ, ಗಣೇಶಂಗೆ ಅದ್ವೈತ ಜ್ಞಾನ ಬರುತ್ತೆ. ಅವ್ರಿಗೆಲ್ಲ ಅದ್ವೈತ ಜ್ಞಾನ ಬರ್ತಾ ಇದ್ದಾಗ ಅವ್ರಲ್ಲಿ ಏನಾಗ್ಬಿಡ್ತಾರೆ? ನಿರ್ಗುಣ ಬ್ರಹ್ಮ. ಆದ್ರಿಂದ ಅವ್ರೇನ್ ಹೇಳ್ತಾರೆ? ಮಾಯೆ ಮತ್ತು ಅವಿದ್ಯೆ. ಸ್ವಾಮಿ ಆತ್ಮನಾಸ್ಮಿ, ಮಾಯೆ ಮತ್ತು ಅವಿದ್ಯೆ ಎರಡು. ಮಾಯಾ ಅನ್ನೋದು ಬಂತು, ಮಾಯಾ ಅನ್ನೋದು ಬಂದ್ಮೇಲೆ ದೇವರಾದ್ರು. ಅವಿದ್ಯೆ ಅನ್ನೋದು ಬಂತು, ನಾವು ಜೀವರಾದ್ರು. ಆದ್ರಿಂದ ನಮಗೆ ಅವಿದ್ಯೆ ಅನ್ನೋದು ಕಣ್ಣು ಮುಚ್ಚೋಗಿದೆ, ಕಣ್ಣು ಮುಚ್ಚಿದೆ. ನಾನು ಬ್ರಹ್ಮ ಅನ್ನುವ ಜ್ಞಾನ ಇಲ್ಲ. ಅದಕ್ಕೋಸ್ಕರವಾಗಿ ಶಾಸ್ತ್ರ ಬಂದಿದ್ದು. ನೀನ್ ಜೀವ ಅಲ್ಲಪ್ಪ, ಇಹೆ ವಿವಿಧ ಸಾಂಸಾರ ಕರ್ತೃತ್ವ ಭೋಕ್ತೃತ್ವ, ಉಗ್ರ ಭಾಷೆ ಅನುಭಾವನೆ ಇಲ್ಲಿಂದ. ಕರ್ತೃತ್ವ ಭೋಕ್ತೃತ್ವ ದೋಷ ಸಂಸರ್ಗ ಕ್ರಿಯಾಕಾರಕ ಪದಲಕ್ಷಣಸ್ಯ ಬಂಧಸ್ಯ ಆತ್ಮನಿ ಆರೋಪಿತತ್ವೇನ ಮಿಥ್ಯಾತ್ವ ಜಗತ್ತ ಮಿಥ್ಯಾ. ಜೀವರು ಮಿಥ್ಯಾ ಅಂತ ಯಾಕೆ ಹೇಳೋದು? ನಾನು ಮಾಡ್ತೇನೆ, ನಾನ್ ತಿಂತೀನಿ, ನನಗೆ ದೋಷ ಇದೆ, ಮಿಥ್ಯಾ ಅದೆಲ್ಲ. ಆದ್ರಿಂದ ಬಂಧ ಮಿಥ್ಯಾ, ಸಂಸಾರ ಅನ್ನೋದು ಮಿಥ್ಯಾ. ಸ್ವಾಮಿ ಅದೇ ಮಿಥ್ಯೆ. ಅಜ್ಞಾನದಿಂದ ಅನುಭವ ಬರ್ತಿರೋದು ನಿಮ್ಗೆ, ಅದು ವ್ಯಾವಹಾರಿಕ. ವ್ಯಾವಹಾರಿಕ ನಾನು ನೀವೆಲ್ಲ ಮಾತಾಡ್ತಿರೋದೆಲ್ಲ ವ್ಯಾವಹಾರಿಕ. ವಾಸ್ತವಿಕವಾಗಿ ಅದು ಯಾವುದೂ ಇಲ್ವೇ ಇಲ್ಲ. ಅದಿಲ್ಲ ಅಂತ ಗೊತ್ತಾಗೋದು ಯಾವಾಗ? ವಾಸ್ತವಿಕವಾಗಿ ನಾನೂ ಇಲ್ಲ, ನೀವೂ ಇಲ್ಲ. ನನ್ನ ಎಕ್ಸಿಸ್ಟೆನ್ಸು ನಿಮ್ ಎಕ್ಸಿಸ್ಟೆನ್ಸ್ ಸುಳ್ಳಾಗಿರ್ಬೇಕಾದ್ರೆ ಇದೆಲ್ಲ ಸಿನಿಮಾ ಇದ್ದಾಗೆ. ಸಿನಿಮಾ ಓಡ್ತಾ ಇದೆ,
ಯಾವಾಗ ಅದ್ವೈತ ಉಪನಿಷತ್ತೆಲ್ಲ ಓದಿ ನಾನು ಬ್ರಹ್ಮ ತತ್ವಮಸಿ ಪ್ರಜ್ಞಾನಂ ಬ್ರಹ್ಮ ದೇಹ ನಾನಾಸ್ತಿ ಕಿಂಚನ ಇದೆಲ್ಲ ಅರ್ಥ ಆಗ್ಬಿಡುತ್ತೆ, ಅವಾಗ ನಾನು ಬ್ರಹ್ಮ ಆಗ್ಬಿಡ್ತೀನಿ. ಬ್ರಹ್ಮ ಆದಾಗ ಜಗತ್ತಿಲ್ಲ, ಬೇರೆ ಯಾರೂ ಇಲ್ಲ, ಬ್ರಹ್ಮ ಒಂದೇ ಸತ್ಯ, ಇನ್ಯಾರು ಇಲ್ಲ. ಆದ್ರಿಂದ ಅವತಾರಗಳು ಸುಳ್ಳು, ಸ್ತೋತ್ರ ಮಾಡಿ ಎಂದು ಆಗಬೇಕಾದ್ದಿಲ್ಲ. ಮಾಡಿದ್ದಾರೆ ಅಂತಂದ್ರೆ ದುಃಖ ಬರುತ್ತೆ ಸ್ವಾಮಿ. ಅದೇ ಈಗ ಸಂಸಾರಾವಸ್ಥೆಯಲ್ಲಿ ಅನುಗ್ರಹ ಮಾಡೋ ಸಾಮರ್ಥ್ಯ ಅವನಿಗಿದೆ, ಆ ಕೃಷ್ಣನಿಗೆ. ಅವನೇ ಕೃಷ್ಣ ಸಗುಣ ಬ್ರಹ್ಮನಿಗೆ. ಅವರೊಪ್ಪಲ್ಲ, ಆದ್ರೆ ಪಾರಮಾರ್ಥಿಕವಾಗಿಲ್ಲ. ಪಾರಮಾರ್ಥಿಕವಾಗಿ ಯಾಕಿಲ್ಲ? ತಾತ್ಕಾಲಿಕ. ನಾಳೆ ಬೆಳಗ್ಗೆ ನಂಗೆ ಅದ್ವೈತ ಜ್ಞಾನ ಬಂದಲ್ಲಿ ಕೃಷ್ಣ ಬೇಕಾಗಿಲ್ಲ ನಂಗೆ. ಅವ್ರು ಹೇಳ್ತಾರೆ ಯತ್ರ ವೇದಂ ಅವೇದಂ ಭವತಿ ಅಂತ. ಅದ್ವೈತ ಜ್ಞಾನ ಬಂದ್ಮೇಲೆ ವೇದನೇ ಬೇಡ ಅಂತ ಹೇಳ್ತಾರೆ ಅವರು. ಯಾಕೆ ವೇದ ಸುಳ್ಳಲ್ಬೇಡ್ರಿ? ಹೌದು, ಬರೋದೇ ಇಲ್ಲ, ಬರೋದೇ ಇಲ್ಲ, ಸಾಧ್ಯನೇ ಇಲ್ಲ. ನಾ ಹೇಳೋದು ಹೇಗಿದೆ ನೋಡಿ. ರಾತ್ರಿ 9:30. ಸರಿ ಸರ್. ಶಂಕರಾಚಾರ್ಯ